Hi everyone, welcome to Ved IQ classes. ಲಾಸ್ಟ್ ವಿಡಿಯೋದಲ್ಲಿ ನಾವು ಫಾರ್ಮೆಟೆಡ್ ಇನ್ಪುಟ್ ಔಟ್ಪುಟ್ ನೋಡಿದ್ವಿ ಅಂಡ್ ಅಲಾಂಗ್ ವಿತ್ ದಟ್ ಟೈಪ್ ಕನ್ವರ್ಷನ್ ಅಂದ್ರೆ ಏನು ಅಂತ ನೋಡಿದ್ವಿ ಮತ್ತೆ ಟೈಪ್ ಕನ್ವರ್ಷನ್ ಟೈಪ್ಸ್ ನೋಡಿದ್ವಿ ದಟ್ ಈಸ್ ಇಂಪ್ಲಿಸಿಟ್ ಅಂಡ್ ಎಕ್ಸ್ಪ್ಲಿಸಿಟ್ ಕನ್ವರ್ಷನ್. In this particular video, we will be discussing about decision statements. Decision control statements ಅಂದ್ರೆ ಸಮ್ ಕಂಡೀಷನ್ಸ್ ಅಥವಾ ಒಂದು ಸಿನಾರಿಯೋ ತಗೊಳ್ಳಿ ವೇರ್ ಈ ತರ ಪರ್ಟಿಕ್ಯುಲರ್ ಕಂಡೀಷನ್ ಒನ್ ಇದೆ ಅಂದ್ರೆ ನನಗೆ ಈ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗಬೇಕು ಅಂತ ಇರುತ್ತೆ. ಅದೇ ತರ ಕಂಡೀಷನ್ ಟೂ ಇದೆ ಅಂದಾಗ ನನಗೆ ಈ ಪರ್ಟಿಕ್ಯುಲರ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಎಕ್ಸಿಕ್ಯೂಟ್ ಆಗಬೇಕು ಅಂತ ಇರುತ್ತೆ. ಹೌ ಇಸ್ ಇಟ್ ಲೈಕ್ ಸಿ ಐದರ್ ಕಂಡೀಷನ್ ಒನ್ ಇರಬೇಕು ಅಥವಾ ಕಂಡೀಷನ್ ಟೂ ಇರಬೇಕು. ಇದು ಕರೆಕ್ಟ್ ಇದೆ ಅಂದಾಗ ಇದ್ರಲ್ಲಿರೋಂಥ ಸ್ಟೇಟ್ಮೆಂಟ್ಸ್ ಬೇಕು ನನಗೆ, ಅಥವಾ ಇದು ಸರಿ ಇದೆ ಅಂದಾಗ ಇದ್ರಲ್ಲಿರೋಂಥ ಸ್ಟೇಟ್ಮೆಂಟ್ಸ್ ಬೇಕು. ಸೊ ಈ ತರ ಪರ್ಟಿಕ್ಯುಲರ್ ಡಿಸಿಷನ್ ಮೇಕಿಂಗ್ ಥಿಂಗ್ಸ್ ಬರ್ತಿದೆ ನಮ್ಮ ಪ್ರೋಗ್ರಾಮ್ ಅಲ್ಲಿ ಅಂದಾಗ ವಿ ವಿಲ್ ಯೂಸ್ ದೀಸ್ ಡಿಸಿಷನ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್. ಈ ಡಿಸಿಷನ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಅಲ್ಲಿ ವಿ ಹ್ಯಾವ್ ಸೆವರಲ್ ಕೈಂಡ್ಸ್. ಸೊ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಾವು ಸಿಂಪಲ್ ಇಫ್ ಸ್ಟೇಟ್ಮೆಂಟ್, ಇಫ್ ಎಲ್ಸ್ ಸ್ಟೇಟ್ಮೆಂಟ್, ನೆಸ್ಟೆಡ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಮತ್ತೆ ಎಲ್ಸ್ ಇಫ್ ಲ್ಯಾಡರ್ ಇಷ್ಟನ್ನ ನೋಡ್ತೀವಿ. ಇದಲ್ದೇನು ವಿ ಹ್ಯಾವ್ ಸಮ್ ಅದರ್ ಡಿಸಿಷನ್ ಮೇಕಿಂಗ್ ಡಿಸಿಷನ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್. ಅದನ್ನ ನಾವು ಈ ವಿಡಿಯೋ ಆದ್ಮೇಲೆ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ನೋಡೋಣ. ಬಟ್ ಫಾರ್ ದಿಸ್ ಪರ್ಟಿಕ್ಯುಲರ್ ವಿಡಿಯೋ ನಾವು ಈ 4 ಟಾಪಿಕ್ಸ್ಗೆ ಸ್ಟಿಕ್ ಆನ್ ಆಗೋಣ. ಸೊ ದ ಫಸ್ಟ್ ಒನ್ ಇಸ್ ಸಿಂಪಲ್ ಇಫ್ ಸ್ಟೇಟ್ಮೆಂಟ್. ಈ ಸಿಂಪಲ್ ಇಫ್ ಸ್ಟೇಟ್ಮೆಂಟ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಇಟ್ ಇಸ್ ವೆರಿ ಸಿಂಪಲ್. ಒಂದು ಕಂಡೀಷನ್ ಚೆಕ್ ಮಾಡ್ತೀವಿ ಅಂಡ್ ಇಫ್ ದಟ್ ಕಂಡೀಷನ್ ಇಸ್ ಟ್ರೂ, ಆ ಕಂಡೀಷನ್ ಟ್ರೂ ಆದಾಗ ಏನ್ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ರನ್ ಆಗ್ಬೇಕು ಅಂತಿರುತ್ತೆ ಅದನ್ನ ರನ್ ಮಾಡ್ತೀವಿ. ಆರ್ ಎಲ್ಸ್ ಏನು ರನ್ ಆಗಲ್ಲ, ಜಸ್ಟ್ ಆ ಲೂಪ್ ಇಂದ ಅಥವಾ ಕಂಡೀಷನ್ ರನ್ ಆಗಿಲ್ಲ ಅಂದ್ರೆ ಏನ್ ಬೇಕಿರುತ್ತೆ ಅದು ಮಾತ್ರ ರನ್ ಆಗುತ್ತೆ ಅಷ್ಟೇ. ಸೊ ಇಫ್ ಸ್ಟೇಟ್ಮೆಂಟ್ ಈಸ್ ಯೂಸ್ಡ್ ಟು ಎಕ್ಸಿಕ್ಯೂಟ್ ಅ ಬ್ಲಾಕ್ ಆಫ್ ಕೋಡ್ ಓನ್ಲಿ ವೆನ್ ಅ ಕಂಡೀಷನ್ ಇಸ್ ಟ್ರೂ. ಕಂಡೀಷನ್ ಟ್ರೂ ಇದೆ ಅಂದ್ರೆ ಮಾತ್ರ ಆ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ರನ್ ಆಗೋದು. ಸೊ ದ ಸಿಂಟ್ಯಾಕ್ಸ್ ಈಸ್ ಇಫ್ ಬರಿತೀವಿ, ದಿಸ್ ಇಸ್ ಅ ಕೀವರ್ಡ್. ಕೀವರ್ಡ್ ಆಗಿರೋದ್ರಿಂದ ನೀವು ಸ್ಮಾಲ್ ಲೆಟರ್ ಯೂಸ್ ಮಾಡಬೇಕು. ಇಫ್ ಅಂಡ್ ದೆನ್ ಕಂಡೀಷನ್, ಇಲ್ಲಿ ಏನಾದ್ರೂ ಕಂಡೀಷನ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಇಫ್ ಎ ಗ್ರೇಟರ್ ದನ್ ಬಿ, ಈ ಕಂಡೀಷನ್ ಬಂದಾಗ ನನಗೆ ಈ ಬ್ರಾಕೆಟ್ಸ್, ಈ ಪ್ಯಾರಂಥಿಸಿಸ್ ಏನಿದೆ ಇದ್ರೊಳಗಡೆ ಇರೋ ಸ್ಟೇಟ್ಮೆಂಟ್ ರನ್ ಆಗ್ಬೇಕು ಅಂತ ಹೇಳಿರ್ತೀನಿ. ಆ ಸ್ಟೇಟ್ಮೆಂಟ್ಸ್ ರನ್ ಮಾಡುತ್ತೆ. ಇಲ್ಲ ಈ ಕಂಡೀಷನ್ ಟ್ರೂ ಇಲ್ಲ, ಎ ಇಸ್ ನಾಟ್ ಗ್ರೇಟರ್ ದ್ಯಾನ್ ಬಿ ಇದೆ ಅಂದಾಗ ಏನಾಗುತ್ತೆ, ಈ ಇಷ್ಟು ಸ್ಟೇಟ್ಮೆಂಟ್ಸ್ ಏನ್ ಪ್ಯಾರಂಥಿಸಿಸ್ ಒಳಗಡೆ ಇದೆ ದಿಸ್ ವಿಲ್ ಬಿ ಸ್ಕಿಪ್ಡ್. ಈ ಸ್ಟೇಟ್ಮೆಂಟ್ಸ್ ರನ್ ಆಗಲ್ಲ. ಇಟ್ ವಿಲ್ ಕಮ್ ಔಟ್ ಆಫ್ ದಿಸ್ ಲೂಪ್ ಆರ್ ಇಫ್ ದೀಸ್ ಪ್ಯಾರಂಥಿಸಿಸ್ ಅಂಡ್ ಇಲ್ಲಿ ಏನ್ ಸ್ಟೇಟ್ಮೆಂಟ್ಸ್ ಬರ್ದಿರ್ತೀವಿ ಅದನ್ನ ರನ್ ಮಾಡುತ್ತೆ. ಇಲ್ಲ ಈ ಕಂಡೀಷನ್ ಟ್ರೂ ಇದೆ ಅಂದ್ರೂ ಕೂಡ ನಾನು ಇಲ್ಲಿ ಬರ್ದಿರೋ ಸ್ಟೇಟ್ಮೆಂಟ್ ರನ್ ಆಗುತ್ತೆ. ಈ ಕಂಡೀಷನ್ ಫಾಲ್ಸ್ ಆದ್ರೂ ಕೂಡ ಈ ಸ್ಟೇಟ್ಮೆಂಟ್ ರನ್ ಆಗುತ್ತೆ. ಇಲ್ಲಿರೋ ಸ್ಟೇಟ್ಮೆಂಟ್ಸ್ ಇಟ್ ವಿಲ್ ರನ್ ಫಾರ್ ಬೋತ್ ಟ್ರೂ ಅಂಡ್ ಫಾಲ್ಸ್, ಎರಡಕ್ಕೂ ರನ್ ಆಗುತ್ತೆ. ಬಟ್ ಈ ಇಫ್ ಒಳಗಡೆ ಇಲ್ಲೇನ್ ಬ್ರಾಕೆಟ್ಸ್ ಇದೆ, ಈ ಬ್ರಾಕೆಟ್ಸ್ ಒಳಗಡೆ ಇರೋಂಥ ಸ್ಟೇಟ್ಮೆಂಟ್ಸ್ ಬರೀ ನನ್ನ ಇಫ್ ಕಂಡೀಷನ್ ಏನಿದೆ ಇದು ಟ್ರೂ ಆದ್ರೆ ಮಾತ್ರ ನನಗೆ ಇಲ್ಲಿರೋಂಥ ಸ್ಟೇಟ್ಮೆಂಟ್ಸ್ ರನ್ ಆಗುತ್ತೆ. ದೀಸ್ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ಸ್ ಯಾವಾಗ ರನ್ ಆಗುತ್ತೆ, ಓನ್ಲಿ ವೆನ್ ದ ಕಂಡೀಷನ್ ಇಸ್ ಟ್ರೂ. ಈ ಕಂಡೀಷನ್ ಫಾಲ್ಸ್ ಆಗಿದೆ ಅಂದ್ರೆ ಇದಿಷ್ಟು ಸ್ಟೇಟ್ಮೆಂಟ್ಸ್ ಸ್ಕಿಪ್ ಆಗುತ್ತೆ. ಡೈರೆಕ್ಟ್ಲಿ ಈ ಸ್ಟೇಟ್ಮೆಂಟ್ಸ್ ಏನಿದೆ ಪ್ಯಾರಂಥಿಸಿಸ್ ಆಚೆ ಸ್ಟೇಟ್ಮೆಂಟ್ಸ್ ಏನಿದೆ ಇದನ್ನ ರನ್ ಮಾಡುತ್ತೆ. ಸೊ ಫ್ಲೋ ನೋಡೋದಾದ್ರೆ ಫಸ್ಟ್ ಬಿಗಿನಿಂಗ್ ಆಫ್ ದ ಪ್ರೋಗ್ರಾಮ್ ಇರುತ್ತೆ. ದೆನ್ ಇಲ್ಲಿ ಬಿಗಿನಿಂಗ್ ಆಫ್ ದ ಪ್ರೋಗ್ರಾಮ್ ಅಂದ್ರೆ ಇನಿಷಿಯಲೈಸ್ ಮಾಡಿರ್ತೀವಿ ನಾವು ವೇರಿಯೇಬಲ್ಸ್ ನ, ಅಥವಾ ಡಿಕ್ಲೇರ್ ಮಾಡಿರ್ತೀವಿ. ವಾಯ್ಡ್ ಮೇನ್ ಇರುತ್ತೆ, ಅದಕ್ಕಿಂತ ಮುಂಚೆ ನಮ್ ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ಸ್ ಬರುತ್ತೆ. ಸೊ ಅದನ್ನೆಲ್ಲ ನಾವು ಸ್ಟಾರ್ಟ್ ಆಫ್ ದ ಪ್ರೋಗ್ರಾಮ್ ಅಂತ ಹೇಳಿದೀವಿ. ನೆಕ್ಸ್ಟ್ ಒನ್ ಇಸ್ ಕಂಡೀಷನ್. ಇಲ್ಲಿ ನಮ್ಮ ಇಫ್ ಸ್ಟೇಟ್ಮೆಂಟ್ ಬರೋದು. ಸೊ ಹಿಯರ್ ವಿ ಆರ್ ಚೆಕಿಂಗ್ ದ ಕಂಡೀಷನ್. ಕಂಡೀಷನ್ ಟ್ರೂ ಇದೆ ಅಂದ್ರೆ ದ ಸ್ಟೇಟ್ಮೆಂಟ್ ವಿತ್ ಇನ್ ದ ಬ್ಲಾಕ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ಕಂಡೀಷನ್ ಫಾಲ್ಸ್ ಇದೆ ಅಂದ್ರೆ ಈ ಸ್ಟೇಟ್ಮೆಂಟ್ಸ್ ಇಷ್ಟನ್ನು ಸ್ಕಿಪ್ ಮಾಡುತ್ತೆ. ಇಟ್ ವಿಲ್ ಡೈರೆಕ್ಟ್ಲಿ ಕಮ್ ಟು ದ ಎಂಡ್ ಸ್ಟೇಟ್ಮೆಂಟ್ಸ್. ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಸ್ಟೇಟ್ಮೆಂಟ್ ಅಂದ್ರೆ ಇಫ್ ಸ್ಟೇಟ್ಮೆಂಟ್ ಆದ್ಮೇಲೆ ನೆಕ್ಸ್ಟ್ ಸ್ಟೇಟ್ಮೆಂಟ್ಸ್ ಏನ್ ಬರ್ದಿರ್ತೀವಿ ಆ ಸ್ಟೇಟ್ಮೆಂಟ್ಸ್ ನ ರನ್ ಮಾಡುತ್ತೆ. ಇಲ್ಲ ಕಂಡೀಷನ್ ಟ್ರೂ ಇದೆ ಅಂದಾಗ ಏನ್ ಮಾಡುತ್ತೆ, ಹಿಯರ್ ಇಟ್ ವಿಲ್ ಕಮ್, ಈ ಸ್ಟೇಟ್ಮೆಂಟ್ ನ ಎಕ್ಸಿಕ್ಯೂಟ್ ಮಾಡುತ್ತೆ. ಇಫ್
ಟ್ರೂ ಇದ್ದಾಗ ಯಾವ ಸ್ಟೇಟ್ಮೆಂಟ್ ರನ್ ಆಗ್ಬೇಕು ಅಂತಿರುತ್ತೆ ಆ ಸ್ಟೇಟ್ಮೆಂಟ್ಸ್ ನ ರನ್ ಮಾಡುತ್ತೆ. ಅದು ಕಂಪ್ಲೀಟ್ ಆದ್ಮೇಲೆ ಏನ್ ಮಾಡುತ್ತೆ, ಇಫ್ ಆದ್ಮೇಲೆ ಏನ್ ಕಂಡೀಷನ್ಸ್ ಅಥವಾ ಏನ್ ಸ್ಟೇಟ್ಮೆಂಟ್ ಬರ್ದಿರ್ತೀವಿ ಪ್ರೋಗ್ರಾಮ್ ಅಲ್ಲಿ ಅದು ರನ್ ಆಗುತ್ತೆ. ಇಲ್ಲ ಫಾಲ್ಸ್ ಇದೆ ಅಂತ ಅನ್ನೋದಾದ್ರೆ ಇಷ್ಟು ಸ್ಟೇಟ್ಮೆಂಟ್ಸ್ ನ ಸ್ಕಿಪ್ ಮಾಡುತ್ತೆ. ಅಂದ್ರೆ ಇಫ್ ಪ್ಯಾರಂಥಿಸಿಸ್ ಒಳಗಡೆ ಇರುವಂತ ಸ್ಟೇಟ್ಮೆಂಟ್ಸ್ ನ ಸ್ಕಿಪ್ ಮಾಡುತ್ತೆ, ಡೈರೆಕ್ಟ್ಲಿ ನೆಕ್ಸ್ಟ್ ಸ್ಟೇಟ್ಮೆಂಟ್ ಗೆ ಬರುತ್ತೆ. ಸೊ ಎಲ್ಲಾ ಸ್ಟೇಟ್ಮೆಂಟ್ಸ್ ರನ್ ಆದ್ಮೇಲೆ ಏನಾಗುತ್ತೆ, ಇಟ್ ವಿಲ್ ಬಿ ದ ಎಂಡ್ ಆಫ್ ಪ್ರೋಗ್ರಾಮ್. ಸೊ ಸಿಂಪಲ್ ಇಫ್ ಸ್ಟೇಟ್ಮೆಂಟ್ ನಿಮಗೆ ಸಮ್ಟೈಮ್ಸ್ ದೇ ವಿಲ್ ಆಸ್ಕ್ ಇನ್ ಕ್ವೆಶನ್ ಪೇಪರ್. ಸೊ ಇದನ್ನ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್ಸ್ ಏನಿದೆ ಇಷ್ಟರಿಂದ ನಿಮಗೆ ಮೋಸ್ಟ್ ಪ್ರಾಬಬ್ಲಿ 2 ಕ್ವೆಶನ್ಸ್ ಆದ್ರೂ ಸಿಗ್ಬೋದು ನಿಮಗೆ. ಐದರ್ ಪ್ರೋಗ್ರಾಮ್ ಬರೀರಿ ಅಂತ ಕೇಳ್ತಾರೆ, ಆರ್ ಡೈರೆಕ್ಟ್ಲಿ ದೇ ವಿಲ್ ಆಸ್ಕ್ ಯು ಟು ಎಕ್ಸ್ಪ್ಲೇನ್ ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್ಸ್ ಇನ್ ಸಿ, ಅಥವಾ ದೇ ವಿಲ್ ಆಸ್ಕ್ ಯು ಟು ಎಕ್ಸ್ಪ್ಲೇನ್ ಕಂಟ್ರೋಲ್ ಸ್ಟೇಟ್ಮೆಂಟ್ ಅಂತ ಕೇಳ್ತಾರೆ. ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಅಂದ್ರೂ ಕೂಡ ನೀವು ಇದನ್ನೇ ಬರೆಯೋದು, if else and else if ladder along with that nested if else. ಸೊ ಈ 4 ಬರುತ್ತೆ. ಅದ್ರ ಜೊತೆಗೆ ಇಫ್ ದೇ ಆರ್ ಆಸ್ಕಿಂಗ್ ಫಾರ್ ಸ್ವಿಚ್ ಸ್ಟೇಟ್ಮೆಂಟ್ ಅಂತ ಬರುತ್ತೆ, ಅದನ್ನ ಸಪರೇಟ್ಲಿ ಕೇಳ್ತಾರೆ. ಇಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಈ ಕಾನ್ಸೆಪ್ಟ್ ನಾವೇನ್ ಮಾಡ್ತಿದೀವಿ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಫ್ರಮ್ ದ ಬಿಗಿನಿಂಗ್ ಟು ಎಂಡ್ ಮಿಸ್ ಮಾಡದೆ ನೋಡಿ. ಸೊ ಎಕ್ಸಾಂಪಲ್ ಪ್ರೋಗ್ರಾಮ್ ಇದೆ ಒಂದು. This is a program to check whether the number entered is even or not. ಜಸ್ಟ್ ಇಫ್ ಇರೋದ್ರಿಂದ ನಾವು ಬರೀ ಒಂದೇ ಕಂಡೀಷನ್ ಚೆಕ್ ಮಾಡೋದು. ಆಡ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡಕ್ ಹೋಗಲ್ಲ, ಬರೀ ಈವನ್ ಅಂತ ಚೆಕ್ ಮಾಡ್ತೀವಿ. ಸೊ ಹ್ಯಾಶ್ ಇನ್ಕ್ಲೂಡ್ stdio.h ಇದೆ, ಅಂಡ್ ದೆನ್ ಮೇನ್ ಫಂಕ್ಷನಿಗೆ ಎಂಟರ್ ಆಗ್ತೀವಿ. ಇಲ್ಲಿ ವಿ ಆರ್ ಡಿಕ್ಲೇರಿಂಗ್ ಅ ನಂಬರ್, ಇಂಟ್ ನಮ್. ಅದಾದ್ಮೇಲೆ ನಾವು ಯೂಸರ್ಗೆ ಹೇಳ್ತಿದೀವಿ, ಯೂಸರ್ ಇನ್ಪುಟ್ ತಗೊಳ್ತಿರೋದು. ಸೊ ಇಲ್ಲಿ ಏನ್ ಬಂತು, ನಮ್ಮ ಫಾರ್ಮೆಟೆಡ್ ಔಟ್ಪುಟ್ ಸ್ಟೇಟ್ಮೆಂಟ್ ಅಂಡ್ ದೆನ್ ದ ಇನ್ಪುಟ್ ಸ್ಟೇಟ್ಮೆಂಟ್. ಇಲ್ಲೇನ್ ಹೇಳ್ತಿದೀವಿ, ವಿ ಆರ್ ಆಸ್ಕಿಂಗ್ ದ ಯೂಸರ್ ಎಂಟರ್ ಅ ನಂಬರ್ ಅಂತ ಹೇಳಿದ್ವಿ. ಯೂಸರ್ ಏನಾದ್ರೂ ನಂಬರ್ ಇನ್ಪುಟ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಐ ಆಮ್ ಗಿವಿಂಗ್ ದ ಇನ್ಪುಟ್ ಆಸ್ 3 ಇವಾಗ. ನೆಕ್ಸ್ಟ್ ಸ್ಕ್ಯಾನ್ಎಫ್ ಅಲ್ಲಿ ಏನಿದೆ, %d, %num ಬಂತು, ಅಂಡ್ ನಮ್. ಸೊ ಇಲ್ಲಿ %d ಏನಕ್ಕಿದೆ, ಬಿಕಾಸ್ ದಿಸ್ ಈಸ್ ಅ ಇಂಟೀಜರ್ ವ್ಯಾಲ್ಯೂ. ನಮ್ ಏನ್ ತಗೊಂಡಿದೀವಿ ಅದು ಇಂಟೀಜರ್ ವ್ಯಾಲ್ಯೂ. ಇದ್ರ ಫಾರ್ಮೆಟ್ ಸ್ಪೆಸಿಫೈರ್ ಏನು, %d. ಅದಾದ್ಮೇಲೆ %num ಅಂದ್ರೆ ವಿ ಆರ್ ಸ್ಟೋರಿಂಗ್ ದ ವ್ಯಾಲ್ಯೂ. ಸ್ಕ್ಯಾನ್ಎಫ್ ಅಲ್ಲಿ %num ಯೂಸ್ ಮಾಡಬೇಕು. ವಿ ಹ್ಯಾವ್ ಡಿಸ್ಕಸ್ಡ್ ದಿಸ್ ಇನ್ ದ ಪ್ರೀವಿಯಸ್ ವಿಡಿಯೋ. ಇನ್ ಕೇಸ್ ನೀವು ಮಿಸ್ ಮಾಡಿದ್ದೀರಾ ಅಂದ್ರೆ we have uploaded the link in description, playlist the link ಇದೆ, check with that. A previous video ನೋಡಿ, so that you can understand it clearly. So %num, and then we are checking with the condition. If num mod 2 ತಗೊಂಡ್ವಿ, num mod 2 ಮಾಡ್ಯುಲಸ್ ಏನ್ ಮಾಡುತ್ತೆ ಅಂತ ಹೇಳಿದೆ, ಮಾಡ್ಯುಲಸ್ ಆಪರೇಟರ್, ಇಟ್ ವಿಲ್ ಗಿವ್ ದ ರಿಮೈಂಡರ್ ವ್ಯಾಲ್ಯೂ. ನೆನಪಿದೆ ಅಲ್ವಾ, ವಿ ಹ್ಯಾಡ್ ಡಿಸ್ಕಸ್ಡ್ ಇನ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಇನ್ ಆಪರೇಟರ್. ಸೊ ನಮ್ mod 2 ಇದೆ. ಈಗ ನಾನು ಎಂಟ್ರಿ ಮಾಡಿದ ನಂಬರ್ ಏನಿತ್ತು, 3 ಇದೆ. ಸೊ 3 ಮಾಡ್ಯುಲಸ್ 2, ದಿಸ್ ವಿಲ್ ಗಿವ್ ದ ರಿಮೈಂಡರ್ ಆಸ್ 1. ಈಗ ಲಾಜಿಕ್ ಏನಿದೆ ಇಲ್ಲಿ ಅಂದ್ರೆ, ಇಫ್ ದ ರಿಮೈಂಡರ್ ಇಸ್ 2, ಈಗ ಈವನ್ ನಂಬರ್ ಅಂದ್ರೆ 2 ಇಂದ ನಾವು ಅದನ್ನ ಡಿವೈಡ್ ಮಾಡಿದಾಗ ಆಬ್ವಿಯಸ್ಲಿ ದ ರಿಮೈಂಡರ್ ವಿಲ್ ಬಿ ಈಕ್ವಲ್ ಟು 0. ಕರೆಕ್ಟ್ ಅಲ್ವಾ? ಸೊ ನಾವು ಈ ಪರ್ಟಿಕ್ಯುಲರ್ ಲಾಜಿಕ್ ನ ಇಲ್ಲಿ ಅಪ್ಲೈ ಮಾಡ್ತಿದೀವಿ. ಇದು ಈವನ್ ನಂಬರ್ ಆಗಿದ್ರೆ ನನ್ಗೆ ಇಲ್ಲಿ ಈಕ್ವಲ್ ಟು 0 ಕಂಡೀಷನ್ ಏನಿದೆ ಇದು ಟ್ರೂ ಆಗುತ್ತೆ. ಇಲ್ಲ ಅಂದ್ರೆ ನನ್ಗೆ ಬೇರೆ ಏನಾದ್ರು 1 ಅಥವಾ ಬೇರೆ ಏನ್ ರಿಮೈಂಡರ್ ಬರುತ್ತೆ, ಆ ತರ ರಿಮೈಂಡರ್ ಬರ್ತಿದೆ ಅಂದ್ರೆ ಇಟ್ ವಿಲ್ ನಾಟ್ ಬಿ ಎನ್ ಈವನ್ ನಂಬರ್. ಯಾಕೆಂದ್ರೆ ಎಲ್ಲ ಈವನ್ ನಂಬರ್ಸ್ ದೇ ಆರ್ ಡಿವಿಸಿಬಲ್ ಬೈ 2. ಸೊ ಆ ಪರ್ಟಿಕ್ಯುಲರ್ ಲಾಜಿಕ್ ನ ನಾವಿಲ್ಲಿ ಅಪ್ಲೈ ಮಾಡ್ತಿರೋದು. 3 mod 2 ಮಾಡಿದ್ರೆ ವಿ ಆರ್ ಗೆಟಿಂಗ್ ದ ರಿಮೈಂಡರ್ ಆಸ್ 1. ಸೊ ದಿಸ್ ಇಸ್ ನಾಟ್ ಈಕ್ವಲ್ ಟು 0. ಇಲ್ಲಿ ಯೂಸ್ ಮಾಡಿರೋದು ಡಬಲ್ ಈಕ್ವಲ್ ಟು ಏನಿದೆ, ದಿಸ್ ಈಸ್ ಅವರ್ ಈಕ್ವಾಲಿಟಿ ಆಪರೇಟರ್. ಇದನ್ನ ನಾವು ರಿಲೇಶನಲ್ ಆಪರೇಟರ್ಸ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. ದಿಸ್ ಈಸ್ ಅ ರಿಲೇಶನಲ್ ಆಪರೇಟರ್. ಸೊ 1 ಡಬಲ್ ಈಕ್ವಲ್ ಟು 0 ಇದೇನಾಗುತ್ತೆ, ದಿಸ್ ವಿಲ್ ರಿಟರ್ನ್ ಫಾಲ್ಸ್. ಇದು ಫಾಲ್ಸ್ ರಿಟರ್ನ್ ಮಾಡ್ತಾ ಅಂದಾಗ ಏನಾಗುತ್ತೆ, ಇಫ್ ಸ್ಟೇಟ್ಮೆಂಟ್ ಒಳಗಡೆ ಏನಿದೆ ಈ ಸ್ಟೇಟ್ಮೆಂಟ್ ನನಗೆ ರನ್ ಆಗಲ್ಲ. ದಿಸ್ ವಿಲ್ ಬಿ ಸ್ಕಿಪ್ಡ್. ಇದು ಸ್ಕಿಪ್ ಆಯ್ತು ಅಂದ್ರೆ ಏನಾಯ್ತು, ಪ್ರೋಗ್ರಾಮ್ ಇಂದ ನನ್ಗೆ ಏನೋ ಔಟ್ಪುಟ್ ಬರಲ್ಲ, ಜಸ್ಟ್ ರಿಟರ್ನ್ ಆಗುತ್ತೆ. ಇನ್ ಕೇಸ್ ನಾನಿಲ್ಲಿ ಇನ್ನೊಂದು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ಲೈಕ್ ದಿಸ್ ಪ್ರಿಂಟ್ ಎಫ್ ನೋ ಔಟ್ಪುಟ್ ಅಂತ ಬರೀತಿದ್ದೀನಿ, ಆರ್ ಜಸ್ಟ್ ರೈಟ್ ಇಟ್ ಆಸ್ ಔಟ್ ಆಫ್ ಇಫ್ ಸ್ಟೇಟ್ಮೆಂಟ್ ಅಂತ ತಗೊಳ್ಳಿ. ಪ್ರಿಂಟ್ ಎಫ್ ಔಟ್ ಆಫ್ ದ ಇಫ್ ಸ್ಟೇಟ್ಮೆಂಟ್ ಅಂತ ಬರ್ತಿದ್ದೀನಿ. ಸೊ ಇವಾಗ ಏನಾಗುತ್ತೆ, ನನ್ಗೆ ಈ ಕಂಡೀಷನ್ ಫಾಲ್ಸ್ ಆಯ್ತು, 1 ಡಬಲ್ ಈಕ್ವಲ್ ಟು 0, ಇದು ಕಂಡೀಷನ್ ಫಾಲ್ಸ್ ಬಂತು.
ನೆಕ್ಸ್ಟ್ ಏನ್ ಮಾಡುತ್ತೆ, ಇಲ್ಲಿಂದ ಆಚೆಗೆ ಬಂದ್ಮೇಲೆ ದ ನೆಕ್ಸ್ಟ್ ಸ್ಟೇಟ್ಮೆಂಟ್ ಇಮಿಡಿಯೇಟ್ ಟು ಇಫ್ಗೆ ನೆಕ್ಸ್ಟ್ ಇಮಿಡಿಯೇಟ್ ಸ್ಟೇಟ್ಮೆಂಟ್ ಇರೋದು ಇದು. ಸೊ ನಂದು ಔಟ್ಪುಟ್ ಸ್ಟೇಟ್ಮೆಂಟ್ ಏನ್ ಬರುತ್ತೆ, ಔಟ್ ಆಫ್ ದ ಇಫ್ ಸ್ಟೇಟ್ಮೆಂಟ್ ಅಂತ ಪ್ರಿಂಟ್ ಆಗುತ್ತೆ. ಇನ್ ಕೇಸ್ ದ ನಂಬರ್ ಐ ಹ್ಯಾಡ್ ಎಂಟರ್ಡ್ ವಾಸ್ 4 ಎಂಟರ್ ಮಾಡಿದ್ದೆ ಅಂದ್ರೆ ಏನಾಗ್ತಿತ್ತು, 4 ಮಾಡ್ಯುಲಸ್ 2 ರಿಮೈಂಡರ್ 0 ಬರ್ತಿತ್ತು. ಇಲ್ಲಿ ಇಫ್ ಕಂಡೀಷನ್ ಬಂದಾಗ ಏನಾಗ್ತಿತ್ತು, 0 ಈಕ್ವಲ್ ಟು 0 ಟ್ರೂ ಆಗ್ತಿತ್ತು. ಅವಾಗ ಏನಾಗ್ತಿತ್ತು ಔಟ್ಪುಟ್ ನಮ್ಗೆ ಪರ್ಸೆಂಟೇಜ್ ಡಿ ಯಾವುದು, ನಮ್ ಅಂದ್ರೆ ವ್ಯಾಲ್ಯೂ ವಿ ಹ್ಯಾವ್ ಗಿವನ್ ಫಾರ್ ನಮ್ ಏನಿದೆ 4. ಸೊ ವಿ ವಿಲ್ ಗೆಟ್ 4 ಈಸ್ ಆನ್ ಈವನ್ ನಂಬರ್ ಅಂತ ಪ್ರಿಂಟ್ ಆಗುತ್ತೆ. ಅದಾದ್ಮೇಲೆ ಇಲ್ಲಿ ನಾವು ಸ್ಲಾಶ್ ಅನ್ನು ಕೊಟ್ಟಿದೀವಿ ಏನು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಒಳಗಡೆ. ಸೊ ಏನಾಗುತ್ತೆ, ಆಟೋಮೆಟಿಕಲಿ ನ್ಯೂ ಲೈನ್ ತಗೊಳುತ್ತೆ. ಅಂದ್ರೆ ಈ ಲೈನ್ ಪ್ರಿಂಟ್ ಆದ್ಮೇಲೆ ನೆಕ್ಸ್ಟ್ ಹೊಸ ಲೈನ್ ತಗೊಂಡಿರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಸ್ಟೇಟ್ಮೆಂಟ್ ಇಮಿಡಿಯೇಟ್ ಟು ಇಫ್ ಇಸ್ ಪ್ರಿಂಟ್ ಎಫ್. ಸೊ ಈ ಸ್ಟೇಟ್ಮೆಂಟ್ ಕೂಡ ಎಕ್ಸಿಕ್ಯೂಟ್ ಆಗ್ಲೇಬೇಕು. ಇಲ್ಲಿ ಕಂಡೀಷನ್ ಐದರ್ ಇಟ್ ಈಸ್ ಟ್ರೂ ಆರ್ ಫಾಲ್ಸ್, ನಮಗೆ ಇಫ್ ಆದ್ಮೇಲೆ ಇಮಿಡಿಯೇಟ್ ಸ್ಟೇಟ್ಮೆಂಟ್ ಏನಿರುತ್ತೆ ಅದು ರನ್ ಆಗೇ ಆಗುತ್ತೆ. ಸೊ ಇದ್ ಸ್ಟೇಟ್ಮೆಂಟ್ 4 ಈಸ್ ಅನ್ ಈವನ್ ನಂಬರ್ ಪ್ರಿಂಟ್ ಆದ್ಮೇಲೆ ಅಗೇನ್ ಇಟ್ ವಿಲ್ ಪ್ರಿಂಟ್ ಔಟ್ ಆಫ್ ಇಫ್ ಸ್ಟೇಟ್ಮೆಂಟ್. ಲೆಟ್ಸ್ ರನ್ ದಿಸ್ ಪ್ರೋಗ್ರಾಮ್. ಐ ಹ್ಯಾವ್ ಆಲ್ರೆಡಿ ಟೈಪ್ ದ ಪ್ರೋಗ್ರಾಮ್ ಅಂಡ್ ನಾನು even.c ಅಂತ ಇದನ್ನ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ವಿ ಎಸ್ ಕೋಡ್ ಇನ್ಸ್ಟಾಲೇಷನ್ ಮತ್ತೆ ಕಂಪೈಲರ್ ಇನ್ಸ್ಟಾಲೇಷನ್ ಬೇಕು ಅಂದ್ರೆ ವಾಚ್ ದ ಫಸ್ಟ್ ವಿಡಿಯೋ, ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ ದಟ್ ದೇರ್. ಮತ್ತೆ ಯಾವ ರೀತಿ ಫೈಲ್ ಕ್ರಿಯೇಟ್ ಮಾಡೋದು ಅದನ್ನೆಲ್ಲ ಡಿಸ್ಕಸ್ ಮಾಡಿದೀವಿ. ನೌ ಲೆಟ್ಸ್ ರನ್ ದ ಪ್ರೋಗ್ರಾಮ್. ದ ಸೇಮ್ ಥಿಂಗ್ ನಾನು ಇಲ್ಲಿ ಏನ್ ಮಾಡಿದ್ದೀನಿ, ಪ್ರಿಂಟ್ ಎಫ್ ಇಟ್ ಈಸ್ ನಾಟ್ ಅನ್ ಈವನ್ ನಂಬರ್ ಅಂತ ಕೊಟ್ಟಿದ್ದೀನಿ. ಲೆಟ್ಸ್ ಚೇಂಜ್ ದಿಸ್ ಸ್ಟೇಟ್ಮೆಂಟ್. ಓಕೆ, ನಾವಲ್ಲಿ ಏನ್ ಬರೆದಿದ್ವಿ, ಔಟ್ ಆಫ್ ಇಫ್ ಸ್ಟೇಟ್ಮೆಂಟ್. ಓಕೆ, ಎಂಟರ್ ಅ ನಂಬರ್ ಅಂತ ಕೇಳ್ತಿದೆ. ಲೆಟ್ಸ್ ಎಂಟರ್ 5. ನೋಡಿ ಇವಾಗ ನಾನು 5 ಎಂಟರ್ ಮಾಡಿದ್ದೆ, ಏನಾಯ್ತು ನನಗೆ ಇಲ್ಲಿ ಮಾಡ್ ವ್ಯಾಲ್ಯೂ ಏನಾಗುತ್ತೆ, ಹಿಯರ್ ನಮ್ ಮಾಡ್ 2 ಏನಿದೆ ಇಲ್ಲಿ ನನಗೆ ರಿಮೈಂಡರ್ 1 ಬರುತ್ತೆ. 1 ಡಬಲ್ ಈಕ್ವಲ್ ಟು 0 ಮಾಡಿದಾಗ ಈಕ್ವಾಲಿಟಿ ಸೇಮ್ ಬರಲ್ಲ, ಇಟ್ ವಿಲ್ ರಿಟರ್ನ್ ಫಾಲ್ಸ್. ಅದು ಫಾಲ್ಸ್ ರಿಟರ್ನ್ ಮಾಡ್ತು ಅಂದ್ರೆ ಈ ಇಫ್ ಸ್ಟೇಟ್ಮೆಂಟ್ ಇಂದ ಈ ಇಫ್ ಬ್ಲಾಕ್ ಏನಿದೆ ಇದನ್ನ ಬಿಟ್ಟು ಇಮಿಡಿಯೇಟ್ ನೆಕ್ಸ್ಟ್ ಸ್ಟೇಟ್ಮೆಂಟಿಗೆ ಹೋಗುತ್ತೆ. ಅಂದ್ರೆ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಇಲ್ಲೇನಿದೆ ಈ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ರನ್ ಆಯ್ತು ನನಗೆ. ಸೊ ಔಟ್ ಆಫ್ ಇಫ್ ಸ್ಟೇಟ್ಮೆಂಟ್ ಅಂತ ಬಂತು. ಈವನ್ ನಂಬರ್ ಕೊಟ್ಟು ನೋಡೋಣ ಇವಾಗ. ನೀವು ಹೊಸದಾಗಿ ಮತ್ತೆ GCC ಕಂಪೈಲ್ ಮಾಡ್ಬೇಕು ಅಂತಿಲ್ಲ. ನಾವಿಲ್ಲಿ ಪ್ರೋಗ್ರಾಮ್ ಅಲ್ಲಿ ಚೇಂಜಸ್ ಮಾಡಿದೀವಿ ಅಂದ್ರೆ ಮಾತ್ರ ಹೊಸದಾಗಿ ನೀವು ಇಲ್ಲಿ ಕಂಪೈಲ್ ಮಾಡ್ಬಿಟ್ಟು ಆಮೇಲಿಂದ ನೀವು a./.exe ಏನಿದೆ ಅದನ್ನ ರನ್ ಮಾಡ್ಬೇಕಾಗತ್ತೆ. ಬಟ್ ನಾನೀಗ ಇಲ್ಲಿ ಏನು ಪ್ರೋಗ್ರಾಮ್ ಅಲ್ಲಿ ಚೇಂಜಸ್ ಮಾಡಿಲ್ಲ, ಜಸ್ಟ್ ಹೊಸ ಇನ್ಪುಟ್ ಕೊಡ್ತಿದ್ದೀನಿ. ಸೊ ನೀವು ಲಾಸ್ಟ್ ಕಮಾಂಡ್ ಏನಿದೆ, ನಿಮ್ದು ಔಟ್ಪುಟ್ ಫೈಲ್ ಏನ್ ರನ್ ಆಗಿರುತ್ತೆ ಅದೇ ಔಟ್ಪುಟ್ ಫೈಲ್ ನ ನೀವು ತಿರ್ಗಾ ರನ್ ಮಾಡಿದ್ರೆ ಸಾಕು. ಹೊಸದಾಗಿ ಸೇವ್ ಮಾಡಿ GCC even.c ಅದನ್ನ ಮತ್ತೆ ನೀವು ಟೈಪ್ ಮಾಡ್ಬೇಕು ಅಂತ ನೆಸೆಸಿಟಿ ಇರಲ್ಲ. ಓಕೆ, ಐ ಆಮ್ ಗಿವಿಂಗ್ ದ ಇನ್ಪುಟ್ ಆಸ್ 4. ನೋಡಿ ಇವಾಗ ಏನಾಯ್ತು, 4 ಈಸ್ ಅನ್ ಈವನ್ ನಂಬರ್ ಅಂತ ಪ್ರಿಂಟ್ ಮಾಡ್ತು. ಈ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ರನ್ ಆಯ್ತು, ಯಾಕೆಂದ್ರೆ ಇಫ್ ಕಂಡೀಷನ್ ಟ್ರೂ ಆಯ್ತು. ಅದಾದ್ಮೇಲೆ ಏನ್ ಮಾಡ್ತಿದೆ, ನೆಕ್ಸ್ಟ್ ಇಮಿಡಿಯೇಟ್ ಸ್ಟೇಟ್ಮೆಂಟ್ ಏನಿದೆ ಅದನ್ನು ಕೂಡ ರನ್ ಮಾಡ್ತಿದೆ. ಔಟ್ ಆಫ್ ಇಫ್ ಸ್ಟೇಟ್ಮೆಂಟ್ ಅಂತ ಕೂಡ ಪ್ರಿಂಟ್ ಆಯ್ತು. ಸೊ ದಿಸ್ ಈಸ್ ಹೌ ಸಿಂಪಲ್ ಇಫ್ ಸ್ಟೇಟ್ಮೆಂಟ್ ವಿಲ್ ವರ್ಕ್. ಸೊ ನಿಮ್ಗೆ ಈ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಒನ್. ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್. ಪ್ರೀವಿಯಸ್ಲಿ ಸಿಂಪಲ್ ಇಫ್ ಅಲ್ಲಿ ಏನಾಗಿತ್ತು, ವಿ ಕ್ಯಾನ್ ಓನ್ಲಿ ಚೆಕ್ ಒನ್ ಕಂಡೀಷನ್, ಬರೀ ಒಂದೇ ಕಂಡೀಷನ್ ಚೆಕ್ ಮಾಡ್ತಿದ್ದು. ಸೊ ಈ ಕಂಡೀಷನ್ ಟ್ರೂ ಆದ್ರೆ ಏನ್ ರನ್ ಆಗ್ಬೇಕು ಅಂತ ಗೊತ್ತಿತ್ತು, ಕಂಪೈಲರ್ಗೆ ಏನ್ ರನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿತ್ತು. ಬಟ್ ಇವಾಗ ಇದು ಫಾಲ್ಸ್ ಆದ್ರೆ ಏನ್ ರನ್ ಮಾಡ್ಬೇಕು ಅಂತ ಅದಕ್ಕೆ ಗೊತ್ತಿರ್ಲಿಲ್ಲ. ಕರೆಕ್ಟ್ ಅಲ್ವಾ? ಜಸ್ಟ್ ಫಾಲ್ಸ್ ಆದಾಗ ಏನ್ ಮಾಡ್ತಿತ್ತು, ನೆಕ್ಸ್ಟ್ ಇಮಿಡಿಯೇಟ್ ಸ್ಟೇಟ್ಮೆಂಟ್ ಏನಿರ್ತಿತ್ತು ಅದನ್ನ ರನ್ ಮಾಡಿ ಎಕ್ಸಿಕ್ಯೂಷನ್ ಕ್ಲೋಸ್ ಮಾಡ್ತಿತ್ತು, ಅಷ್ಟೇ ಆಗ್ತಿದ್ದು. ಬಟ್ ಇಫ್ ಎಲ್ ಸ್ಟೇಟ್ಮೆಂಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ವೆನ್ ಇಫ್ ಈಸ್ ಫಾಲ್ಸ್ ಅದೇನ್ ಮಾಡುತ್ತೆ, ಇಟ್ ವಿಲ್ ಗೋ ಟು ದ ಎಲ್ಸ್. ಕಂಡೀಷನ್ 2 ಬಂತು ನನ್ಗಿಲ್ಲಿ. So what is if else then? If else statement is used when we want to execute one block of code if a condition is true and another block if the condition is false. ಇದಕ್ಕೆ ಸಿಂಟ್ಯಾಕ್ಸ್ ಬಂದು if
ಅಂಡ್ ಕಂಡೀಷನ್, ಬ್ರಾಕೆಟ್ ಒಳಗಡೆ ಕಂಡೀಷನ್ ಕೊಡ್ತೀರಾ ಅಂಡ್ ದೆನ್ ಪ್ಯಾರಂಥಿಸಿಸ್ ಒಳಗಡೆ ಏನ್ ಸ್ಟೇಟ್ಮೆಂಟ್ಸ್ ರನ್ ಆಗ್ಬೇಕು ಇಫ್ ಟ್ರೂ ಆದಾಗ ಅನ್ನೋದನ್ನ ಬರೀತೀರಾ. ಇಲ್ಲ ಅಂದ್ರೆ ಎಲ್ಸ್ ಅಂಡ್ ದೆನ್ ದ ಸ್ಟೇಟ್ಮೆಂಟ್ಸ್ ವಿಚ್ ನೀಡ್ಸ್ ಟು ಬಿ ಎಕ್ಸಿಕ್ಯೂಟೆಡ್. ಎಲ್ಸ್ ಒಳಗಡೆನೂ ತಿರ್ಗಾ ಸ್ಟೇಟ್ಮೆಂಟ್ಸ್ ಬರಿತೀವಿ, ಯಾವ್ದ್ಯಾವ್ದು ಬೇಕು ನನ್ಗೆ ಎಲ್ಸ್ ಟ್ರೂ ಇದ್ದಾಗ ರನ್ ಆಗ್ಬೇಕಿರೋ ಸ್ಟೇಟ್ಮೆಂಟ್ಸ್ ನ ಇಲ್ಲಿ ಬರಿತೀವಿ. ಸಿ ಎಲ್ಸ್ ಅಲ್ಲಿ ನಾವಿಲ್ಲಿ ಕಂಡೀಷನ್ ಚೆಕ್ ಮಾಡಕ್ ಹೋಗಲ್ಲ. ಇದೇ ಕಂಡೀಷನ್ ಟ್ರೂ ಆದ್ರೆ ಇದು ರನ್ ಆಗುತ್ತೆ, ಇದು ಫಾಲ್ಸ್ ಆಯ್ತು ಅಂದ್ರೆ ಎಲ್ಸಿಗ್ ಬರುತ್ತೆ ಅಷ್ಟೇ. ನಾನ್ ತಿರ್ಗಾ ಇಲ್ಲಿ ಎಲ್ಸ್ ಒಳಗಡೆ ಮತ್ತೆ ಕಂಡೀಷನ್ ಚೆಕ್ ಮಾಡಲ್ಲ. ಇಲ್ಲಿ ಇಫ್ ಎಲ್ಸ್ ಅಲ್ಲಿ ಒಂದೇ ಕಂಡೀಷನ್ ಇರುತ್ತೆ, ಟ್ರೂ ಆದಾಗ ಯಾವ್ದು ರನ್ ಆಗ್ಬೇಕು, ಫಾಲ್ಸ್ ಇದ್ದಾಗ ಏನ್ ರನ್ ಆಗ್ಬೇಕು ಅಂತ ಹೇಳ್ತೀವಿ ಅಷ್ಟೇ ಡಿಫ್ರೆನ್ಸ್. ಅದೇ ಇಫ್ ಅಲ್ಲಿ ಏನಾಗಿತ್ತು, ಒಂದೇ ಕಂಡೀಷನ್ ಚೆಕ್ ಮಾಡ್ತಿದ್ವಿ, ಆದ್ರೆ ಟ್ರೂ ಆದಾಗ ಮಾತ್ರ ಏನ್ ರನ್ ಆಗ್ಬೇಕು ಅಂತ ಹೇಳಿದ್ವಿ, ಫಾಲ್ಸ್ ಬಂದಾಗ ಏನ್ ರನ್ ಆಗ್ಬೇಕು ಅಂತ ನಾವು ಮೆನ್ಷನ್ ಮಾಡಿದ್ದಿಲ್ಲ. ಫ್ಲೋ ನೋಡೋದಾದ್ರೆ ಸೇಮ್ ಸ್ಟಾರ್ಟ್ ಇರುತ್ತೆ, ಹಿಯರ್ ವಿ ಆರ್ ಚೆಕಿಂಗ್ ದ ಕಂಡೀಷನ್, ಟ್ರೂ ಇದ್ದಾಗ ಒನ್ ಬ್ಲಾಕ್ ಆಫ್ ಕೋಡ್ ವಿಲ್ ಬಿ ಎಕ್ಸಿಕ್ಯೂಟೆಡ್, ಅದೇ ತರ ಫಾಲ್ಸ್ ಬಂದ್ರೆ ಅನದರ್ ಬ್ಲಾಕ್ ಆಫ್ ಕೋಡ್ ವಿಲ್ ಬಿ ಎಕ್ಸಿಕ್ಯೂಟೆಡ್. ನೆಕ್ಸ್ಟ್ ಏನ್ ಮಾಡ್ತೀವಿ, ಇಫ್ ದೇರ್ ಇಸ್ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಇದೆ ಅಂದ್ರೆ ನೆಕ್ಸ್ಟ್ ಎಲ್ಸ್ ಆದ್ಮೇಲೆ ಇಲ್ಲಿ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಇದೆ ಅಂದ್ರೆ ಅದು ರನ್ ಆಗುತ್ತೆ. ಇನ್ ಕೇಸ್ ಇಲ್ಲ ಅಂದ್ರೆ ದ ಪ್ರೋಗ್ರಾಮ್ ವಿಲ್ ಎಂಡ್. ಈ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಏನಿದೆ ಇದು ಯಾವ ರೀತಿ ಅಂದ್ರೆ ಇಫ್ ರನ್ ಆದಾಗ್ಲೂ ಇದು ರನ್ ಆಗುತ್ತೆ, ಎಲ್ಸ್ ರನ್ ಆದಾಗ್ಲೂ ಇದು ರನ್ ಆಗುತ್ತೆ. ಅಂದ್ರೆ ಇಫ್ ಟ್ರೂ ಇದೆ ಅಂದಾಗ ಏನಾಯ್ತು, ಇಲ್ಲಿ ಪ್ಯಾರಂಥಿಸಿಸ್ ಒಳಗ್ ಬಂತು, ಈ ಸ್ಟೇಟ್ಮೆಂಟ್ಸ್ ರನ್ ಆಯ್ತು. ಅದಾದ್ಮೇಲೆ ಏನಾಗುತ್ತೆ, ಈ ಎಲ್ಸ್ ಏನಿದೆ ಇದು ಸ್ಕಿಪ್ ಮಾಡುತ್ತೆ. ಎಲ್ಸ್ ನ ಸ್ಕಿಪ್ ಮಾಡ್ಬಿಟ್ಟು ಎಲ್ಸ್ ಆದ್ಮೇಲೆ ಇಮಿಡಿಯೇಟ್ ನೆಕ್ಸ್ಟ್ ಸ್ಟೇಟ್ಮೆಂಟ್ಸ್ ಏನಿರುತ್ತೆ ಇದನ್ನ ರನ್ ಮಾಡುತ್ತೆ. ಅದೇ ತರ ಇಫ್ ಏನಾದ್ರೂ ಫಾಲ್ಸ್ ಆಯ್ತು ಅಂದ್ರೆ ಏನಾಗುತ್ತೆ, ಈ ಇಫ್ ಒಳಗಡೆ ಇರೋ ಸ್ಟೇಟ್ಮೆಂಟ್ಸ್ ಸ್ಕಿಪ್ ಆಗುತ್ತೆ, ಎಲ್ಸಿಗ್ ಬರುತ್ತೆ, ಎಲ್ಸ್ ಒಳಗಡೆ ಇರೋಂತ ಸ್ಟೇಟ್ಮೆಂಟ್ಸ್ ನ ರನ್ ಮಾಡಿ ನೆಕ್ಸ್ಟ್ ಇಮಿಡಿಯೇಟ್ ಸ್ಟೇಟ್ಮೆಂಟ್ ಏನಿರುತ್ತೆ ಅದಕ್ಕೆ ಮೂವ್ ಆಗುತ್ತೆ ಕಂಪೈಲರ್. ಸೊ ಇದು ಇಫ್ ಎಲ್ಸ್ ಸ್ಟೇಟ್ಮೆಂಟ್. ಲೆಟ್ಸ್ ಗೋ ವಿತ್ ಅನ್ ಎಕ್ಸಾಂಪಲ್. ಇಲ್ಲೇನ್ ಮಾಡ್ತಿದೀವಿ, ವಿ ಆರ್ ಚೆಕಿಂಗ್ ವೆದರ್ ದ ಎಂಟರ್ಡ್ ಕ್ಯಾರೆಕ್ಟರ್ ಈಸ್ ಅನ್ ಓವೆಲ್ ಆರ್ ನಾಟ್. ಓಕೆ, ಅಂದ್ರೆ ನಾನು ಇವಾಗ ಆಲ್ಫಾಬೆಟ್ಸ್ ಅಲ್ಲಿ ಓವೆಲ್ಸ್ ಎ ಇ ಐ ಓ ಯು ಇದೇನಿದೆ, ಈ ಆಲ್ಫಾಬೆಟ್ಸ್ ನ ನಾನು ಇನ್ಪುಟ್ ಕೊಟ್ಟಾಗ ಅದೇನಂತ ಹೇಳುತ್ತೆ, ಇಟ್ ಈಸ್ ಅನ್ ಓವೆಲ್ ಅಂತ ಹೇಳ್ಬೇಕು ನನಗೆ, ಆರ್ ಎಲ್ಸ್ ಇಟ್ ಶುಡ್ ಸೇ ದಟ್ ಇಟ್ ಈಸ್ ನಾಟ್ ಅನ್ ಓವೆಲ್ ಅಥವಾ ಇಟ್ ಈಸ್ ಅ ಕಾನ್ಸನೆಂಟ್ ಅಂತ ಏನಾದ್ರೂ ಪ್ರಿಂಟ್ ಆಗ್ಬೇಕು ನನಗೆ. ಸೇಮ್ stdio.h ಇದು ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಫಾರ್ ದ ಇನ್ಪುಟ್ ಔಟ್ಪುಟ್ ಫಂಕ್ಷನ್. ಇದು ನಂದು ಇನ್ಪುಟ್ ಔಟ್ಪುಟ್ ಲೈಬ್ರರಿ. ಇದನ್ನ ನಾನು ಇನ್ಕ್ಲೂಡ್ ಮಾಡಿಲ್ಲ ಅಂದ್ರೆ printf and scanf will not work. ನೆಕ್ಸ್ಟ್ ವಾಯ್ಡ್ ಮೇನ್, ಹಿಯರ್ ವಿ ಆರ್ ಡಿಫೈನಿಂಗ್ ಕ್ಯಾರ್ ch. ಏನಕ್ಕೆ ಅಂದ್ರೆ ನಾವು ಇನ್ಪುಟ್ ಕೊಡ್ತಿರೋದು ಕ್ಯಾರೆಕ್ಟರ್ ಇದೆ, ಸೊ ಅದಕ್ಕೆ ಕ್ಯಾರ್ ch ಅಂತ ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿ ಆರ್ ಯೂಸಿಂಗ್ ದ printf ಸ್ಟೇಟ್ಮೆಂಟ್. ಇಲ್ಲಿ ನಾವು ಯೂಸರ್ಗೆ ಕ್ಯಾರೆಕ್ಟರ್ ಇನ್ಪುಟ್ ಕೇಳ್ತಿದೀವಿ, ವಿ ಆರ್ ಸೇಯಿಂಗ್ ಹಿಮ್ ಟು ಎಂಟರ್ ದ ಕ್ಯಾರೆಕ್ಟರ್. ಅದಾದ್ಮೇಲೆ scanf ಸ್ಟೇಟ್ಮೆಂಟ್ ಒಳಗಡೆ %c %ch. %c ಏನಿದೆ, ದಿಸ್ ಇಸ್ ದ ಫಾರ್ಮೆಟ್ ಸ್ಪೆಸಿಫೈಯರ್. ಇದು ಯಾವ್ದು ಫಾರ್ಮೆಟ್ ಸ್ಪೆಸಿಫೈಯರ್, ಕ್ಯಾರೆಕ್ಟರ್ಗೆ. ಕ್ಯಾರೆಕ್ಟರ್ ಬಂದಿದೆ ಅಂದ್ರೆ ಫಾರ್ಮೆಟ್ ಸ್ಪೆಸಿಫೈಯರ್ %c ಇರುತ್ತೆ ಅಂಡ್ ದೆನ್ %ch. ನೆಕ್ಸ್ಟ್ ಇಫ್ ಕಂಡೀಷನ್ ಅಲ್ಲಿ ಏನ್ ತಗೊಂಡ್ವಿ, ವಿ ಆರ್ ಡೂಯಿಂಗ್ ಸೇಮ್ ಈಕ್ವಾಲಿಟಿ ಚೆಕ್. ಇಲ್ಲಿ ಇವಾಗ ನಾನು ಇನ್ಪುಟ್ ನಾನು ಲೆಟ್ಸ್ ಸಿ ಬಿ ಇನ್ಪುಟ್ ಕೊಟ್ಟಿದ್ದೀನಿ. ಸೊ ಏನ್ ಮಾಡುತ್ತೆ, ಬಿ ಡಬಲ್ ಈಕ್ವಲ್ಸ್ ಟು ಎ. ಕ್ಯಾರೆಕ್ಟರ್ ಅಂದ್ರೆ ಇನ್ವರ್ಟೆಡ್ ಕಾಮ, ಸಿಂಗಲ್ ಇನ್ವರ್ಟೆಡ್ ಕಾಮದಲ್ಲೇ ಇರುತ್ತೆ, ಸೊ ಅದಕ್ಕೇನೆ ಈ ತರ ಕಾಮರ್ಸ್ ಕೊಡ್ತಿರೋದು. ಇಲ್ಲಿ ಇನ್ವರ್ಟೆಡ್ ಕಾಮ ಎ, ಇನ್ವರ್ಟೆಡ್ ಕಾಮ ಇ ಅದಕ್ಕೆ ಇರೋದು. ಮತ್ತೆ ಬೋತ್ ಕ್ಯಾಪಿಟಲ್ ಮತ್ತೆ ಸ್ಮಾಲ್ ಎರಡರಲ್ಲೂ ನಾವು ಕ್ಯಾರೆಕ್ಟರ್ಸ್ ನ ತಗೊಂಡಿದೀವಿ. ಇಲ್ಲೇನಿದೆ, ಇದು ದಿಸ್ ಇಸ್ ಮೈ ಲಾಜಿಕಲ್ ಆರ್ ಆಪರೇಟರ್. ಲಾಜಿಕಲ್ ಆರ್ ಆಪರೇಟರ್ ಏನ್ ಮಾಡುತ್ತೆ, ಇದಿಷ್ಟು ಇದ್ರಲ್ಲಿ ಅಟ್ಲೀಸ್ಟ್ ಯಾವ್ದಾದ್ರು ಒಂದಾದ್ರೂ ಟ್ರೂ ಬಂದ್ರೆ ಇಫ್ ಕಂಡೀಷನ್ ನ ಟ್ರೂ ಅಂತ ಹೇಳುತ್ತೆ. ಕರೆಕ್ಟ್ ಅಲ್ವಾ? ಲಾಜಿಕಲ್ ಆರ್ ಎಕ್ಸ್ಪ್ಲೇನ್ ಮಾಡಿದೀನಿ, ದಟ್ ಈಸ್ ಅಟ್ಲೀಸ್ಟ್ ಐದರ್ ಆಫ್ ದ ಟೂ ಕಂಡೀಷನ್ ಶುಡ್ ಬಿ ಟ್ರೂ. ಅಂದ್ರೆ 0 1 ಆದ್ರೂ ಇರ್ಬೇಕು ಅಥವಾ 1 0 ಆದ್ರೂ ಇರ್ಬೇಕು, ಆರ್ ಬೋತ್ ಶುಡ್ ಬಿ ಟ್ರೂ. ಇದಿಷ್ಟು ಕಂಡೀಷನ್ ಅಲ್ಲೂ ಲಾಜಿಕಲ್ ಆರ್ ಏನಾಗಿರುತ್ತೆ, ಟ್ರೂ ಆಗಿರುತ್ತೆ. ಸೊ ಅದನ್ನೇ ಇಲ್ಲಿ ಅಪ್ಲೈ ಮಾಡ್ತಿರೋದು ನಾವು. ಇದಿಷ್ಟು ಇದ್ರಲ್ಲಿ ಯಾವ್ದಾದ್ರು ಒಂದು ಈಕ್ವಾಲಿಟಿ ಮ್ಯಾಚ್ ಆದ್ರೂ ಕೂಡ ಈ ಇಫ್ ಏನಾಗುತ್ತೆ, ಟ್ರೂ ಆಗುತ್ತೆ. ಈಗ ನಾನು ಬಿ ಇನ್ಪುಟ್ ಕೊಟ್ಟಿದ್ದೀನಿ, ಇದಿಷ್ಟ್ರಲ್ಲೂ ಎಲ್ಲೂ ಈಕ್ವಾಲಿಟಿ ಮ್ಯಾಚ್ ಆಗಲ್ಲ. ಸೊ ಇಲ್ಲಿ ಏನಾಗುತ್ತೆ, ಇಫ್ 0, ಇಫ್ ಆಫ್ 0 ಅಂದ್ರೆ ಏನರ್ಥ, 0 ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಫಾಲ್ಸ್. ಸೊ ಇಫ್ ಕಂಡೀಷನ್ ಫಾಲ್ಸ್ ಆಯ್ತು, ಎಲ್ಸಿಗ್ ಬರುತ್ತೆ. ಎಲ್ಸಿಗ್ ಬಂದ್ ಏನ್ ಮಾಡುತ್ತೆ, ಇಟ್ ವಿಲ್ ಪ್ರಿಂಟ್
ಪರ್ಸೆಂಟೇಜ್ ಸಿ ಇಸ್ ನಾಟ್ ಎ ಓವೆಲ್. ಪರ್ಸೆಂಟೇಜ್ ಸಿ ಜಾಗದಲ್ಲಿ ಏನ್ ಬರುತ್ತೆ ನನಗೆ ಬಿ ಬರುತ್ತೆ. ಸೊ ಇಟ್ ವಿಲ್ ಪ್ರಿಂಟ್ ಬಿ ಈಸ್ ನಾಟ್ ಎ ಓವೆಲ್. ಇಲ್ಲಿ ಸಿ ಹೆಚ್ ಬರಿಬೇಕು. ನಾನು ಇಲ್ಲಿ ಪರ್ಸೆಂಟೇಜ್ ಸಿ ಇಸ್ ನಾಟ್ ಎ ಓವೆಲ್ ಅಂತ ಬರೆದು ಇಲ್ಲಿಗೆ ಕ್ಲೋಸ್ ಮಾಡಿದ್ರೆ ಎರರ್ ಬರುತ್ತೆ. ಕಾಮ ಸಿ ಹೆಚ್ ಇರ್ಲೇಬೇಕು. ಯಾವ ವೇರಿಯೇಬಲ್ ನಾನು ರೆಫರ್ ಮಾಡ್ತಿದ್ದೀನಿ ಇಲ್ಲಿ ಪರ್ಸೆಂಟೇಜ್ ಸಿ ನ ಅನ್ನೋದು ನಾನು ಇಲ್ಲಿ ಮೆನ್ಷನ್ ಮಾಡ್ಬೇಕು. ಇಲ್ಲ ಅಂದ್ರೆ ಗೊತ್ತಾಗಲ್ಲ ಕಂಪೈಲರ್ಗೆ ಯಾವ ವೇರಿಯೇಬಲ್ದು ವ್ಯಾಲ್ಯೂ ನಾನು ಇಲ್ಲಿ ಕೊಡ್ಬೇಕು ಅಂತ. ಗಾಟ್ ಇಟ್. ಸಿಮಿಲರ್ಲಿ ನಾನೀಗ ಇಲ್ಲಿ ಇನ್ಪುಟ್ ನ ಇಫ್ ಐ ಹ್ಯಾವ್ ಗಿವನ್ ಇಟ್ ಆಸ್ ಐ ಇನ್ಪುಟ್ ಕೊಟ್ಟಿದ್ರೆ ಏನಾಗ್ತಿತ್ತು, ಇಲ್ಲಿ ಸಿ ಹೆಚ್ ಡಬಲ್ ಈಕ್ವಲ್ಸ್ ಟು ಐ ಇದೆಯಲ್ಲ, ಈ ಕಂಡೀಷನ್, ಈ ಪರ್ಟಿಕ್ಯುಲರ್ ಈಕ್ವಾಲಿಟಿ ಚೆಕ್ ಏನಾಗ್ತಿತ್ತು, 1 ರಿಟರ್ನ್ ಮಾಡ್ತಿತ್ತು. ಇದು 1 ಬಂದಿದೆ ಅಂದ್ರೆ ಇಫ್ ಕಂಡೀಷನ್ ಟ್ರೂ ಆಗ್ತಿತ್ತು. ಅವಾಗ ಏನಾಗ್ತಿತ್ತು, ಪರ್ಸೆಂಟೇಜ್ ಸಿ ಈಸ್ ಎ ಓವೆಲ್ ಅಂತ ಪ್ರಿಂಟ್ ಆಗ್ತಿತ್ತು. ಅಂದ್ರೆ ಹಿಯರ್ ವಿ ವಿಲ್ ಬಿ ಗೆಟ್ಟಿಂಗ್ ಐ ಈಸ್ ಎ ಓವೆಲ್, ಯಾಕೆಂದ್ರೆ ಇನ್ಪುಟ್ ಕ್ಯಾರೆಕ್ಟರ್ ಆಗ ಐ ಇದೆ. ಲೆಟ್ಸ್ ರನ್ ದಿಸ್ ಪ್ರೋಗ್ರಾಮ್. ಸೊ ಈ ಪ್ರೋಗ್ರಾಮ್ ನಾನು ಆಲ್ರೆಡಿ ಟೈಪ್ ಮಾಡಿದ್ದೀನಿ. Now let's run it. ನೀವು ನೋಡ್ತಿರ್ಬೋದು, ಇಟ್ ಹ್ಯಾಸ್ ಬಿನ್ ಕಂಪೈಲ್ಡ್. ನಾವು ಓಕೆ, ಇವಾಗ ಯೂಸರ್ ಇನ್ಪುಟ್ ಕೇಳ್ತಿದೆ, ಎಂಟರ್ ಅ ಕ್ಯಾರೆಕ್ಟರ್ ಅಂತ ಕೇಳ್ತಿದೆ. ಲೆಟ್ಸ್ ಗಿವ್ ದ ಕ್ಯಾರೆಕ್ಟರ್ ಆಸ್ ಕ್ಯಾಪಿಟಲ್. ಸೊ ಏನಾಯ್ತು, ಇ ಈಸ್ ಎ ಓವೆಲ್. ಇಲ್ಲಿ ಏನಾಯ್ತು, ಇಲ್ಲಿಗೆ ಬಂದಿದ್ದ ಸ್ಟೇಟ್ಮೆಂಟ್ ಇಲ್ಲೆಲ್ಲ ಏನು ಈಕ್ವಾಲಿಟಿ ಚೆಕ್ ಮಾಡ್ತು. ಸೊ ಈಕ್ವಾಲಿಟಿ ಚೆಕ್ ಮಾಡುವಾಗ ಏನಾಗುತ್ತೆ, ಈ ಪರ್ಟಿಕ್ಯುಲರ್ ಈಕ್ವಾಲಿಟಿ ಮ್ಯಾಚ್ ಆಗುತ್ತೆ ನನಗೆ. ಇಲ್ಲಿರೋದು ಲಾಜಿಕಲ್ ಆರ್ ಆಪರೇಟರ್. ಸೊ ಕನ್ಫ್ಯೂಸ್ ಆಗೋದಾದ್ರೆ ಇನ್ನೊಂದ್ಸಲ ಆಪರೇಟರ್ ವಿಡಿಯೋನ ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಈ ಪ್ರೋಗ್ರಾಮ್ ನೋಡಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಈಸ್ ಎ ಓವೆಲ್ ಅಂತ ಏನಕ್ಕೆ ಪ್ರಿಂಟ್ ಆಗ್ತಿದೆ ಅಂದ್ರೆ ಇಲ್ಲಿ ನನಗೆ ಈಕ್ವಾಲಿಟಿ ಮ್ಯಾಚ್ ಆಯ್ತು. ಸೊ ಇಲ್ಲಿ 1 ರಿಟರ್ನ್ ಆದಾಗ ಏನಾಯ್ತು, ಪ್ರಿಂಟ್ ಎಫ್ ಏನಿದೆ ಸ್ಟೇಟ್ಮೆಂಟ್, ಆ ಸ್ಟೇಟ್ಮೆಂಟ್ ಪ್ರಿಂಟ್ ಆಯ್ತು ನನಗೆ. ಸಿಮಿಲರ್ಲಿ ನಾನಿವಾಗ ಇನ್ಪುಟ್ ಟಿ ಅಂತ ಕೊಡ್ತೀನಿ. ಸೊ ಏನಿದೆ, ಟಿ ಈಸ್ ನಾಟ್ ಅ ಓವೆಲ್. ಏನಕ್ಕೆ ಅಂದ್ರೆ ಇಲ್ಲಿ ಯಾವ್ದು ಈಕ್ವಾಲಿಟಿ ಮ್ಯಾಚ್ ಆಗಲ್ಲ ನನಗೆ ಇಫ್ ಸ್ಟೇಟ್ಮೆಂಟ್ ಒಳಗಡೆ. ಇಫ್ ಅಲ್ಲಿ ಏನ್ ಕಂಡೀಷನ್ ಇದೆ ಅದು ಯಾವ ಕಂಡೀಷನ್ಗೂ ಮ್ಯಾಚ್ ಆಗಲ್ಲ. ಸೊ ಇಫ್ ಫಾಲ್ಸ್ ಆಯ್ತು ಅಂದ್ರೆ ಏನಾಗುತ್ತೆ, ಇಟ್ ವಿಲ್ ಕಮ್ ಟು ಎಲ್ಸ್ ಪಾರ್ಟ್. ಇಲ್ಲಿ ಎಲ್ಸ್ ಪಾರ್ಟಿಗೆ ಬಂದ್ಬಿಟ್ಟು ಏನ್ ಮಾಡುತ್ತೆ, ಈ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ನ ರನ್ ಮಾಡುತ್ತೆ. ಗಾಟ್ ಇಟ್. ಇವಾಗ ಲೆಟ್ಸ್ ರೈಟ್ ಅ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಹಿಯರ್. ಔಟ್ ಆಫ್ ದ ಬ್ಲಾಕ್ ಅಂತ ಒಂದು ಸ್ಟೇಟ್ಮೆಂಟ್ ಬರ್ತಿದ್ದೀನಿ ಸುಮ್ನೆ ಫಾರ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್. ನಾನು ಇವಾಗ ಇಲ್ಲಿ ಚೇಂಜಸ್ ಮಾಡಿದೆ ಅಲ್ವಾ, ಇವಾಗ ಏನ್ ಮಾಡ್ತೀನಿ, ಹೊಸದಾಗಿ ಕಂಪೈಲ್ ಮಾಡ್ತೀನಿ. ಇಲ್ಲ ನಾನು ಹೊಸದಾಗಿ ಕಂಪೈಲ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ, ನನ್ನ ಔಟ್ಪುಟ್ ಫೈಲ್ ಕ್ರಿಯೇಟ್ ಆಗಿರುತ್ತೆ. ಆ ಫೈಲ್ ಅಲ್ಲಿ ನಾನು ಮಾಡಿರೋ ಚೇಂಜಸ್ ಕಂಪೈಲ್ ಆಗಿ ಸ್ಟೋರ್ ಆಗಿರಲ್ಲ. ಪ್ರೀವಿಯಸ್ಲಿ ನಾನು ಏನ್ ಈ ಸ್ಟೇಟ್ಮೆಂಟ್ ಈ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ನ ಇನ್ಕ್ಲೂಡ್ ಮಾಡೋಕ್ಕಿಂತ ಮುಂಚೆ ಯಾವ ಫೈಲ್ ಕಂಪೈಲ್ ಆಗಿರುತ್ತೆ ಅದೇ ಸ್ಟೋರ್ ಆಗಿರುತ್ತೆ. ಸೊ ನಾವೇನಾದ್ರೂ ಪ್ರೋಗ್ರಾಮ್ ಅಲ್ಲಿ ಚೇಂಜ್ ಮಾಡ್ತಿದೀವಿ ಅಂದ್ರೆ ತಿರ್ಗಾ ಕಂಪೈಲ್ ಮಾಡ್ಬೇಕು ಅದನ್ನ. ಇಟ್ ಈಸ್ ಆಸ್ಕಿಂಗ್ ಟು ಎಂಟರ್ ಅ ಕ್ಯಾರೆಕ್ಟರ್. ಯು ಇನ್ಪುಟ್ ಕೊಡ್ತೀನಿ. ಸಿ ಯು ಈಸ್ ಅ ಓವಲ್ ಅಂತ ಪ್ರಿಂಟ್ ಆಯ್ತು. ಅದಾದ್ಮೇಲೆ ಔಟ್ ಆಫ್ ದ ಬ್ಲಾಕ್ ಕೂಡ ಪ್ರಿಂಟ್ ಆಗಿದೆ. ಲೆಟ್ಸ್ ಆಡ್ ನ್ಯೂ ಲೈನ್ ಕ್ಯಾರೆಕ್ಟರ್ ಹಿಯರ್. ಸ್ಲಾಶ್ ಏನ್ ಆಡ್ ಮಾಡ್ತೀನಿ. ಮತ್ತೆ ಕಂಪೈಲ್ ಮಾಡ್ತಿದ್ದೀನಿ. ಯು ಇನ್ಪುಟ್ ಕೊಟ್ಟೆ. ನೋಡಿ, ನಾನು ಸ್ಲಾಶ್ ಏನ್ ಆಡ್ ಮಾಡಕ್ಕಿಂತ ಮುಂಚೆ ಏನಾಗಿತ್ತು, ಒಂದೇ ಲೈನ್ ಅಲ್ಲಿ 2 ಪ್ರಿಂಟ್ ಆಗಿತ್ತು. ಬಟ್ ಇವಾಗ ನಾನು ಸ್ಲಾಶ್ ಏನ್ ಆಡ್ ಮಾಡಿ ಆದ್ಮೇಲೆ ಏನಾಯ್ತು, ನ್ಯೂ ಲೈನ್ ತಗೊಳ್ತಿದೆ ಅದು. ಸೊ ಯು ಇಸ್ ಅ ಓವೆಲ್ ಪ್ರಿಂಟ್ ಆಯ್ತು. ಅದಾದ್ಮೇಲೆ ಔಟ್ ಆಫ್ ದ ಬ್ಲಾಕ್ ಸ್ಟೇಟ್ಮೆಂಟ್ ಕೂಡ ಬರ್ತಿದೆ. ಅಂದ್ರೆ ಇದು ಟ್ರೂ ಇದ್ರೂ ಕೂಡ ಆಫ್ಟರ್ ಎಕ್ಸಿಕ್ಯೂಟಿಂಗ್ ದಿಸ್ ಇಫ್ ಬ್ಲಾಕ್ ಏನ್ ಮಾಡುತ್ತೆ, ನೆಕ್ಸ್ಟ್ ಇಮಿಡಿಯೇಟ್ ಏನಿರುತ್ತೆ ಇಲ್ಲಿ ಈ ಲೈನ್ಸ್ ಏನ್ ಬರ್ದಿರ್ತೀವಿ ನಾವು ಇಫ್ ಎಲ್ಸ್ ಆದ್ಮೇಲೆ ಆ ಲೈನ್ಸ್ ಕೂಡ ಎಕ್ಸಿಕ್ಯೂಟ್ ಆಗುತ್ತೆ. ಅದೇ ತರ ನಾನು ಇವಾಗ ಇನ್ ಕೇಸ್ ಕಾನ್ಸನೆಂಟ್ ಕೊಟ್ಟೆ, ಯಾವ್ದಾದ್ರು ವೈ ಕೊಟ್ಟೆ, ಸೊ ಇದು ಅಷ್ಟೇನೆ. ಈ ಪರ್ಟಿಕ್ಯುಲರ್ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಅಲ್ಲಿ ನೋಡಿ ಸ್ಲಾಶ್ ಏನ್ ಇಲ್ಲ,
ಹೌದಲ್ವಾ? ಇಲ್ಲಿ ಸ್ಲ್ಯಾಶ್ ಎನ್ ಇದೆ. ಸೊ ಅದಕ್ಕೆ ಏನಾಯ್ತು ಆಟೋಮೆಟಿಕಲಿ ನ್ಯೂ ಲೈನಿಗೆ ತಗೊಳ್ತು ಇದನ್ನ. ಇಲ್ಲಿ ಸ್ಲ್ಯಾಶ್ ಎನ್ ಇಲ್ಲ ಎಲ್ಸ್ ಬ್ಲಾಕ್ ಒಳಗಡೆ ಇರೋದ್ರಲ್ಲಿ. ಸೊ ಏನಾಗ್ತಿದೆ ಅದೇ ಲೈನಲ್ಲಿ ನನ್ನ ಔಟ್ಪುಟ್ ನೆಕ್ಸ್ಟ್ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಏನಿದೆ ಅದು ಪ್ರಿಂಟ್ ಆಯ್ತು. ಸೊ ನಾವು ಸ್ಲ್ಯಾಶ್ ಎನ್ ಯೂಸ್ ಮಾಡೋದಕ್ಕೂ ಯೂಸ್ ಮಾಡದಿರೋದಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅಂತ ಅಂದ್ಕೊಳ್ತೀವಿ. ಸ್ಲ್ಯಾಶ್ ಎನ್ ಯೂಸ್ ಮಾಡಿದ್ರೆ ಅದು ಹೊಸ ಲೈನ್ ತಗೊಳುತ್ತೆ ನೆಕ್ಸ್ಟ್ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ಗೆ. ನಾವು ಯೂಸ್ ಮಾಡಿಲ್ಲ ಅಂದ್ರೆ ಸೇಮ್ ಅದೇ ಲೈನಲ್ಲಿ ಪ್ರಿಂಟ್ ಆಗುತ್ತೆ ಔಟ್ಪುಟ್. ಅದೊಂಥರ ಕ್ಲಮ್ಸಿ ಆಗಿ ಕಾಣುತ್ತೆ. ಸೊ ಆದಷ್ಟು ಟ್ರೈ ಟು ಯೂಸ್ ದೀಸ್ ಎಸ್ಕೇಪ್ ಸೀಕ್ವೆನ್ಸ್ ಸ್ಲ್ಯಾಶ್ ಎನ್ ಅಥವಾ ಸ್ಲ್ಯಾಶ್ ಟಿ. ನಾನು ಇವಾಗ ಇಲ್ಲಿ ಸ್ಲ್ಯಾಶ್ ಟಿ ಹಾಕ್ತೀನಿ ನೋಡಿ. ನಾನು ಸ್ಲ್ಯಾಶ್ ಟಿ ಯೂಸ್ ಮಾಡಾದ್ಮೇಲೆ ಏನಾಯ್ತು ಪ್ರೀವಿಯಸ್ಲಿ ಇಲ್ಲಿ ಸ್ಲ್ಯಾಶ್ ಟಿ ಇರ್ಲಿಲ್ಲ. ಸೊ ಈ ಔಟ್ಪುಟ್ ಅಲ್ಲಿ ಏನಾಗಿತ್ತು ಮಧ್ಯದಲ್ಲಿ ಗ್ಯಾಪ್ ಕೂಡ ಕೊಡ್ಲಿಲ್ಲ, ಔಟ್ ಆಫ್ ದ ಬ್ಲಾಕ್ ಅಂತ ಪ್ರಿಂಟ್ ಆಯ್ತು. ಸ್ಲ್ಯಾಶ್ ಟಿ ಯೂಸ್ ಮಾಡಾದ್ಮೇಲೆ ಏನಾಯ್ತು ಇಲ್ಲಿ ನನಗೆ ಒಂದು ಟ್ಯಾಬ್ ಸ್ಪೇಸ್ ಸಿಕ್ತು. ಸೊ ಈ ರೀತಿ ಎಸ್ಕೇಪ್ ಸೀಕ್ವೆನ್ಸ್ ಯೂಸ್ ಮಾಡಿದಾಗ ನಮ್ಮ ಔಟ್ಪುಟ್ ನ ನಾವು ಇನ್ನೂ ನೀಟಾಗಿ ಸೀಕ್ವೆನ್ಷಿಯಲ್ ಆಗಿ ತೋರಿಸಬಹುದಷ್ಟೇ. ಸೊ ದಿಸ್ ಈಸ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್. ನಾವು ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ನೆಸ್ಟೆಡ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್. ಸೊ ನೆಸ್ಟೆಡ್ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ವೆನ್ ದೇರ್ ಇಸ್ ಮಲ್ಟಿಪಲ್ ಡಿಸಿಷನ್ಸ್ ಇನ್ವಾಲ್ವ್ಡ್. ಮಲ್ಟಿಪಲ್ ಡಿಸಿಷನ್ಸ್ ಅಂದ್ರೆ ಪ್ರೀವಿಯಸ್ಲಿ ಇಫ್ ಅಲ್ಲಿ ಏನ್ ಮಾಡಿದ್ವಿ ಒಂದೇ ಕಂಡೀಷನ್ ಚೆಕ್ ಮಾಡಿದ್ವಿ ಅಥವಾ ಒನ್ ಟೈಪ್ ಆಫ್ ಡಿಸಿಷನ್ ಮಾಡಿದ್ವಿ. ಇಫ್ ಎಲ್ಸ್ ಅಲ್ಲೂ ಅಷ್ಟೇ ಒಂದೇ ಕಂಡೀಷನ್ ಚೆಕ್ ಮಾಡಿದ್ವಿ. ಆ ಕಂಡೀಷನ್ ಟ್ರೂ ಆದಾಗ ಏನಾಗ್ತಿತ್ತು ಅದು ರನ್ ಆಯ್ತು ಒಂದ್ ಪರ್ಟಿಕ್ಯುಲರ್ ಬ್ಲಾಕ್ ಆಫ್ ಕೋಡ್. ಫಾಲ್ಸ್ ಆದಾಗ ಎಲ್ಸ್ ಅಲ್ಲಿ ಇದ್ದಿದ್ದು ರನ್ ಆಗ್ತಿತ್ತು. ಅಂದ್ರೆ ಒಂದೇ ಕಂಡೀಷನ್ ಅಲ್ಲೂ ಚೆಕ್ ಆಗಿದ್ದು. ಬಟ್ ನನ್ಗೆ ಇವಾಗ ನನ್ 2 to 3 ಕಂಡೀಷನ್ಸ್ ಚೆಕ್ ಮಾಡ್ಬೇಕು ನನ್ಗೆ. ಅವಾಗ ಏನ್ ಮಾಡ್ಬೇಕು? ಸೊ ಅವಾಗ ನಾವ್ ಏನ್ ಮಾಡ್ತೀವಿ ವಿ ವಿಲ್ ಯೂಸ್ ನೆಸ್ಟೆಡ್ ಇಫ್ ಸ್ಟೇಟ್ಮೆಂಟ್ಸ್. ಸೊ ಇದನ್ನ ಮಲ್ಟಿವೇ ಡಿಸಿಷನ್ ಸ್ಟೇಟ್ಮೆಂಟ್ ಅಂತಾನು ಕರಿತೀವಿ. ನೆಸ್ಟೆಡ್ ಇಫ್ ಎಲ್ಸ್ ಏನಿದೆ ವಿ ಕಾಲ್ ದಿಸ್ ಆಸ್ ಮಲ್ಟಿವೇ ಡಿಸಿಷನ್ ಸ್ಟೇಟ್ಮೆಂಟ್ಸ್ ಆಲ್ಸೋ. ಸಿಂಟ್ಯಾಕ್ಸ್ ನೋಡೋಣ. ಸಿ ದಿಸ್ ಈಸ್ ದ ಸಿಂಟ್ಯಾಕ್ಸ್. ಇಫ್ ಇದೆ ತುಂಬಾ ಕಾಂಪ್ಲಿಕೇಟೆಡ್ ಏನಿಲ್ಲ ಇದು. ಸಿಂಟ್ಯಾಕ್ಸ್ ನೋಡಿದ್ರೆ ಇಷ್ಟು ಉದ್ದ ಇದೆ ಅಂತ ಏನ್ ಅನ್ಕೋಬೇಡಿ. ಇಫ್ ಅದ್ರೊಳಗಡೆ ವಿ ಆರ್ ಚೆಕಿಂಗ್ ಒನ್ ಕಂಡೀಷನ್. ಈ ಕಂಡೀಷನ್ ಟ್ರೂ ಆದ್ರೆ ನನ್ಗೆ ಇನ್ನೊಂದು ಯಾವ್ದೋ ಕಂಡೀಷನ್ ಚೆಕ್ ಆಗ್ಬೇಕಿರುತ್ತೆ. ಇಲ್ಲಿ ಏನ್ ಮಾಡ್ತಿದೀವಿ ವಿ ಆರ್ ಚೆಕಿಂಗ್ ಅನದರ್ ಕಂಡೀಷನ್. ಬೇಕಿದ್ರೆ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಕಂಪನಿ. ಓಕೆ, ಕಂಪನಿಲಿ ಇನ್ಸೆಂಟಿವ್ ಕೊಡ್ತಿದ್ದಾರೆ. ಸೊ ಈ ಇನ್ಸೆಂಟಿವ್ ಏನಿದೆ ಫಾರ್ ಮೆನ್ ಇಟ್ ಈಸ್ like 20% and for women it is 30% ಇದೆ ಅಂತ ಇಟ್ಕೊಳ್ಳಿ. Again in case of married or unmarried, if a married woman ಏನಾಗ್ತಿದೆ ಇನ್ಸೆಂಟಿವ್ again it is 35%, ಇನ್ನು 5% ಇನ್ಕ್ರಿಮೆಂಟ್ ಮಾಡ್ತಿದ್ದಾರೆ. ಆ ತರ ಈ ಡಬಲ್ ಕಂಡೀಷನ್ ಚೆಕ್ ಬಂತು ಇಲ್ಲಿ ನಮ್ಗೆ. ಅಂದ್ರೆ ವುಮೆನ್ ಆದ್ರೆ 30% ಇದೆ. ಅಗೇನ್ ಇಫ್ ಇಟ್ ಈಸ್ ಅ ಮ್ಯಾರಿಡ್ ವುಮೆನ್ ಇಟ್ ಈಸ್ 35% ಇನ್ಸೆಂಟಿವ್ ಅಂತ. ಸೊ ಇಲ್ಲೇನಾಯ್ತು ನನಗೆ ಎರಡೆರಡು ಕಂಡೀಷನ್ ಬಂತು. ವಿತ್ ಇನ್ ಅ ಕಂಡೀಷನ್ ಅಗೇನ್ ನಾನು ಇನ್ನೊಂದು ಕಂಡೀಷನ್ ಚೆಕ್ ಮಾಡ್ತಿದ್ದೀನಿ. ಸೊ ಈ ತರ ಸಿಚುಯೇಷನ್ ಅಲ್ಲಿ ಏನ್ ಮಾಡ್ತೀವಿ ವಿ ವಿಲ್ ಯೂಸ್ ದಿಸ್ ನೆಸ್ಟೆಡ್ ಇಫ್ ಎಲ್ಸ್. ಸೊ ಕಂಡೀಷನ್ 1 ಇಫ್ ಸ್ಟೇಟ್ಮೆಂಟ್ ಕಂಡೀಷನ್ 1 ಮತ್ತೆ ಇದ್ರೊಳಗಡೆ ಏನ್ ಮಾಡ್ತೀವಿ ಇಫ್ ಕಂಡೀಷನ್ 2. ಈ ಕಂಡೀಷನ್ 2 ತಪ್ಪಾದ್ರೆ ಏನ್ ಮಾಡ್ತೀವಿ ಇದಕ್ಕೆ ಇರೋಂತ ಎಲ್ಸ್ ಕಂಡೀಷನ್ ರನ್ ಆಗುತ್ತೆ. ಈ ಇಫ್ ಮತ್ತೆ ಎಲ್ಸ್ ಏನಿದೆ ಇದು ಕಂಡೀಷನ್ 1 ಇರೋದು. ಈ ಇಫ್ ಕಂಡೀಷನ್ ಏನಿದೆ ಕಂಡೀಷನ್ 1 ಏನಿದೆ ಇದು ನನಗೆ ಫಾಲ್ಸ್ ಆದ್ರೆ ಏನಾಗುತ್ತೆ ಈ ಲಾಸ್ಟ್ ಅಲ್ಲಿರೋಂತ ಎಲ್ಸ್ ಬರುತ್ತೆ. ನೀವು ಬೇಕು ಅಂದ್ರೆ ಎಲ್ಸ್ ಒಳಗಡೆನೂ ತಿರ್ಗಾ ನೀವು ಒಂದ್ ಇಫ್ ಮತ್ತೆ ಎಲ್ಸ್ ಬರಿಬಹುದು. ದಿಸ್ ಈಸ್ ಆಲ್ಸೋ ನೆಸ್ಟೆಡ್ ಇಫ್, ತಪ್ಪೇನಿಲ್ಲ. ಈ ಇಫ್ ಒಳಗಡೆ ನೀವು ತಿರ್ಗಾ ಇನ್ನೊಂದು ಇಫ್ ಬರಿಬಹುದು. ಮಲ್ಟಿಪಲ್ ಕಂಡೀಷನ್ಸ್ ತಗೊಂಡೋಗ್ಬೋದು ನೀವು. ಕಂಡೀಷನ್ 1 ಕಂಡೀಷನ್ 2ನೇ ಇರಬೇಕು ಅಂತಿಲ್ಲ. ಈ ಕಂಡೀಷನ್ 1 ಒಳಗಡೆ ನೀವು ಇನ್ನೊಂದು ಕಂಡೀಷನ್ ಚೆಕ್ ಮಾಡ್ತಿದ್ದೀರಾ. ಅಗೈನ್ ವಿತ್ ಇನ್ ಕಂಡೀಷನ್ 2 ಯು ಕ್ಯಾನ್ ಚೆಕ್ ಅನದರ್ ಕಂಡೀಷನ್ 3 ದಟ್ ಈಸ್ ವ್ಯಾಲಿಡ್. ಅದಾದ್ಮೇಲೆ ಅದೇ ತರ ಎಲ್ಸ್ ಒಳಗಡೆನೂ ಈ ಎಲ್ಸ್ ಒಳಗಡೆನೂ ಯು ಕ್ಯಾನ್ ಚೆಕ್ ಅಗೈನ್ ಇಫ್ ಕಂಡೀಷನ್. ಇಲ್ಲೊಂದು ಇಫ್, ಬಟ್ ರಿಮೆಂಬರ್ ದಟ್ ಇಫ್ ಈ ಒಂದ್ ಇಫ್ ಬರ್ದಿದ್ದೀರಾ ಅಂದ್ರೆ ಅದಕ್ಕೆ ಇನ್ನೊಂದು ಎಲ್ಸ್ ಇರಬೇಕು. ಸೊ ದಟ್ ದೇರ್ ಇಸ್ ನೋ ಕನ್ಫ್ಯೂಷನ್. ಇಲ್ಲ ಅಂದ್ರೆ ಇಟ್ ವಿಲ್ ಸಮ್ಟೈಮ್ಸ್ ರಿಟರ್ನ್ ಎರರ್ ನಿಮಗೆ ರಿಟರ್ನ್ ಆಗ್ಬೋದು. ಸೊ ಈ ಇಫ್ಗೆ ದಿಸ್ ಇಸ್ ದ ಎಲ್ಸ್ ಕಂಡೀಷನ್ ಅಂಡ್ ಈ ಪರ್ಟಿಕ್ಯುಲರ್ ಇಫ್ ಕಂಡೀಷನ್ 2 ಏನಿದೆ ಇದಕ್ಕೆ ದಿಸ್ ಇಸ್ ದ ಎಲ್ಸ್ ಕಂಡೀಷನ್. ಫ್ಲೋ ನೋಡೋದಾದ್ರೆ ಹಿಯರ್ ವಿ ಆರ್ ಚೆಕಿಂಗ್ ದ ನಂಬರ್.
See, this is for here the flow chart is for checking whether the number is a positive or not. If it is positive, even or odd, ಅದನ್ನ ಮಾಡ್ತಿದ್ದೀವಿ. ಸೊ ಫಸ್ಟ್ ಕಂಡೀಷನ್ ಏನ್ ಚೆಕ್ ಮಾಡ್ತಿದ್ದೀವಿ, ಹಿಯರ್ ವಿ ಆರ್ ಚೆಕಿಂಗ್ the number, whether the number is greater than 0. ಅಂದ್ರೆ ಈಗ ನಂದು ಇನ್ಪುಟ್ 2 ಇದೆ ಅಂದ್ರೆ ಇಟ್ ವಿಲ್ ಚೆಕ್ 2 greater than 0 ಇದೆಯಾ ಅಂತ ನೋಡ್ತೀವಿ. ಎಸ್ 2 is greater than 0, ಟ್ರೂ ಆಯ್ತು. ಅವಾಗ ಏನಾಗುತ್ತೆ, ಇಲ್ಲಿಗೆ ಬರುತ್ತೆ. ಎಗೈನ್ ಏನ್ ಮಾಡ್ತೀವಿ ಇಲ್ಲಿ, ಈಗ ನನಗೆ ಈವನ್ ಆಡ್ ಅಂತ ಗೊತ್ತಾಗ್ಬೇಕು. ಈವನ್ ಆಡ್ಗೆ ಏನ್ ಮಾಡ್ತೀವಿ, ಮಾಡ್ಯುಲಸ್ ಯೂಸ್ ಮಾಡ್ತಿದೀವಿ. ಸೊ 2 ಮಾಡ್ಯುಲಸ್ 2 ಪರ್ಫಾರ್ಮ್ ಮಾಡುತ್ತೆ, ನನಗೆ ರಿಮೈಂಡರ್ 0 ಸಿಕ್ತು. ಸೊ ಇಲ್ಲಿ ಕಂಡೀಷನ್ ಏನಾಯ್ತು, ಟ್ರೂ ಆಯ್ತು. ಸೊ ಏನ್ ಮಾಡುತ್ತೆ, ಇಟ್ ವಿಲ್ ಪ್ರಿಂಟ್ ಪಾಸಿಟಿವ್ ಈವನ್ ನಂಬರ್ ಅಂತ ಪ್ರಿಂಟ್ ಮಾಡುತ್ತೆ, ಎಂಡ್ ಆಗುತ್ತೆ. ಇಲ್ಲ ಅಂದ್ರೆ ಇಫ್ ಇನ್ ದ ಕೇಸ್ ನಂಬರ್ ನಾನು ಎಂಟರ್ ಮಾಡಿದ್ 1 ಇತ್ತು, ಅವಾಗ ಏನಾಗ್ತಿತ್ತು, 1 ಗ್ರೇಟರ್ ದನ್ 0 ಟ್ರೂ ಆಗ್ತಿತ್ತು. ಅವಾಗ ಏನಾಗೋದು, ಟ್ರೂ ಅಂದ್ರೆ ಇಲ್ಲಿಗೆ ಬರ್ತಿತ್ತು, ಇದೇ ಲೂಪಿಗೆ. 1 ಮಾಡ್ಯುಲಸ್ 2 ಚೆಕ್ ಮಾಡುತ್ತೆ, ಈಕ್ವಲ್ ಟು 0, ದೆನ್ ರಿಮೈಂಡರ್ ಏನಾಗ್ತಿತ್ತು, 1 ಇರ್ತಿತ್ತು. ಅಗೇನ್ 1 ಡಬಲ್ ಈಕ್ವಲ್ ಟು 0, ಈ 1 ಡಬಲ್ ಈಕ್ವಲ್ ಟು 0 ಅಂದ್ರೆ ಇಲ್ಲಿಗೆ ಬರಲ್ಲ, ಫಾಲ್ಸ್ ಆಯ್ತು ಇಫ್ ಕಂಡೀಷನ್. ಆಗ ಏನಾಗುತ್ತೆ, ಫಾಲ್ಸ್ ಸ್ಟೇಟ್ಮೆಂಟ್ ಬರುತ್ತೆ, ಇಟ್ ವಿಲ್ ಪ್ರಿಂಟ್ ಪಾಸಿಟಿವ್ ಆಡ್ ನಂಬರ್. ಅದೇ ನಂದು ಇನ್ಪುಟ್ ಈಗ ಇನ್ ಕೇಸ್ -1 ಇತ್ತು ಅಂದಿದ್ರೆ, -1 ಗ್ರೇಟರ್ ದನ್ 0. ಸೊ ಅವಾಗ ಏನಾಗುತ್ತೆ, ಫಾಲ್ಸ್. ಸೊ ಫಾಲ್ಸ್ ಅಂದ್ರೆ ಇಟ್ ವಿಲ್ ಪ್ರಿಂಟ್ ದ ನಂಬರ್ ಈಸ್ ನಾಟ್ ಅ ಪಾಸಿಟಿವ್. ಸೊ ಈ ತರ ಮಲ್ಟಿಪಲ್ ಕಂಡೀಷನ್ಸ್ ಚೆಕ್ ಆಗೋದು. ಹೋಪ್ ಯು ಗಾಟ್ ಇಟ್. ಒಂದು ಪ್ರೋಗ್ರಾಮ್ ರನ್ ಮಾಡುವ. To find largest among 3 numbers. Okay, this is the program to identify the largest number. ಸೊ 3 ನಂಬರ್ಸ್ ಇರೋದ್ರಿಂದ ಎ ಬಿ ಸಿ 3 ವೇರಿಯೇಬಲ್ಸ್ ಡಿಕ್ಲೇರ್ ಮಾಡಿದೀವಿ. ಯೂಸರ್ ಹತ್ರ ಏನ್ ಕೇಳ್ತಿದೀವಿ, ಎಂಟರ್ 3 ನಂಬರ್ಸ್ ಅಂತ ಕೊಟ್ವಿ. ಓಕೆ, ಸೊ %d ಸ್ಕ್ಯಾನ್ ಎಫ್ ಅಲ್ಲಿ ಮಲ್ಟಿಪಲ್ ಇನ್ಪುಟ್ಸ್ ಅಟ್ ಎ ಟೈಮ್ ತಗೊಳ್ತೀವಿ. ಸೊ ಈಗ ಇನ್ಪುಟ್ ನಂದು 10, 30 and 20 ಈ ತರ ಕೊಟ್ಟಿದ್ದೀನಿ. ದಿಸ್ ಇಸ್ ಎ, ಬಿ ಅಂಡ್ ಸಿ. ಸೊ ಇವಾಗ ಇಲ್ಲಿ ಇನ್ಪುಟ್ ನಾನು ಕೊಟ್ಟಾಗ ಏನಾಗುತ್ತೆ, ಆಂಪರ್ಸೆಂಟ್ ಎ ಅಲ್ಲಿ 10 ಸ್ಟೋರ್ ಆಯ್ತು, ಬಿ ಗೆ 30 ಸ್ಟೋರ್ ಆಯ್ತು, ಸಿ ಗೆ 20 ಸ್ಟೋರ್ ಆಯ್ತು. ಅದಾದ್ಮೇಲೆ ಏನ್ ಮಾಡ್ತಿದೀವಿ, ಕಂಡೀಷನ್ ಬಂತು, ಇಫ್ ಎ ಗ್ರೇಟರ್ ದನ್ ಬಿ. ಇಫ್ ಎ ಗ್ರೇಟರ್ ದನ್ ಬಿ ಅಂದ್ರೆ 10 ಗ್ರೇಟರ್ ದನ್ 30 ಬರುತ್ತೆ. ಕರೆಕ್ಟ್. ಸೊ 10 ಗ್ರೇಟರ್ ದನ್ 30 ಇಟ್ ಈಸ್ ಫಾಲ್ಸ್. ಫಾಲ್ಸ್ ಆಯ್ತು ಅಂದ್ರೆ ಏನಾಯ್ತು, ಈ ಇಫ್ ಕಂಡೀಷನ್ ಒಳಗಡೆ ಇರೋ ಇದನ್ನು ಕೂಡ ಸ್ಕಿಪ್ ಆಗುತ್ತೆ. ಇದು ಟ್ರೂ ಇದ್ದಿದ್ರೆ 10 ಗ್ರೇಟರ್ ದನ್ 30 ಏನಿದೆ, ಇದು ಟ್ರೂ ಇದ್ದಿದ್ರೆ ಈ ಕಂಡೀಷನ್ ಬಂದು, ಈ ಅಂದ್ರೆ ಇಫ್ ಒಳಗಡೆ ಬಂದು ಈ ಇಫ್ ಸ್ಟೇಟ್ಮೆಂಟ್ ಏನಿದೆ ಇದನ್ನ ರನ್ ಮಾಡ್ತಿತ್ತು, ಇದನ್ನ ಚೆಕ್ ಮಾಡ್ತಿತ್ತು. ಬಟ್ ಇಲ್ಲೇ ಇಫ್ ಸ್ಟೇಟ್ಮೆಂಟ್ ಫಾಲ್ಸ್ ಆದ್ಮೇಲೆ ಇದ್ರ ಒಳಗಡೆ ಬರಕ್ ಹೋಗಲ್ಲ. ಇನ್ಸ್ಟೆಡ್ ಏನ್ ಮಾಡುತ್ತೆ, ಇಲ್ಲಿ ಎಲ್ಸಿಗ್ ಬರುತ್ತೆ. ಈ ಪರ್ಟಿಕ್ಯುಲರ್ ಎಲ್ಸ್ ಏನಿದೆ ಅದು ಈ ಇಫ್ ಸ್ಟೇಟ್ಮೆಂಟ್ ಇಂದು ಇಲ್ಲಿ ಇದೆಯಲ್ಲ. ಲೆಟ್ಸ್ ಅಸ್ಯೂಮ್ ದಿಸ್ ಈಸ್ ಇಫ್ 1. ಓಕೆನಾ, ಕನ್ಫ್ಯೂಸ್ ಆಗ್ಬಾರ್ದು ಅಂತ ಇದನ್ನ ಇಫ್ 2 ಅಂತ ಅಂದ್ಕೊಳ್ಳಿ. ಈ ಇಫ್ 2 ಇದೆಯಲ್ಲ, ಸೊ ಅದ್ರದ್ದು ಇದು ಎಲ್ಸ್. ಈ ಎಲ್ಸ್ ಏನಿದೆ, ದಿಸ್ ಇಸ್ ಫಾರ್ ಇಫ್ 1. ಓಕೆ, ಸೊ ತಿರ್ಗಾ ನಾನು ಇಫ್ ಎಲ್ಸ್ ಒಳಗಡೆ ಏನ್ ಮಾಡಿದ್ದೀನಿ, ಇನ್ನೊಂದು ಕಂಡೀಷನ್ ಬರ್ತಿದ್ದೀನಿ, ವೆದರ್ ಬಿ ಈಸ್ ಗ್ರೇಟರ್ ದನ್ ಸಿ ಇದೆಯಾ. ಸೊ ಬಿ ಈಸ್ ಗ್ರೇಟರ್ ದನ್ ಸಿ ಗೆ ಏನ್ ಮಾಡ್ತಿದೀವಿ, ದಟ್ ಈಸ್ ಬಿ ಗೆ ಏನ್ ವ್ಯಾಲ್ಯೂ ತಗೊಂಡಿದ್ವಿ, ಇಟ್ ಈಸ್ 30. ಓಕೆ, 30 ಗ್ರೇಟರ್ ದನ್ 20 ಟ್ರೂ ಇದೆ ಅಲ್ವಾ. ಸೊ ಇಟ್ ವಿಲ್ ಪ್ರಿಂಟ್ 30 ಇಸ್ ದ ಲಾರ್ಜೆಸ್ಟ್ ನಂಬರ್. ಸಿ ಇಲ್ಲಿ ನಾವು ಎ ಲೆಸ್ ದ್ಯಾನ್ ಬಿ ಕಂಡೀಷನ್ ಚೆಕ್ ಮಾಡ್ತಿಲ್ಲ, ಅಥವಾ ಬಿ ಇಸ್ ಗ್ರೇಟರ್ ದ್ಯಾನ್ ಎ ಕಂಡೀಷನ್ ಚೆಕ್ ಮಾಡ್ತಿಲ್ಲ. ಏನಕ್ಕೆ ಅಂದ್ರೆ ನಾವು ಸ್ಟಾರ್ಟಿಂಗ್ ಗೆ ಕಂಡೀಷನ್ ಏನ್ ತಗೊಂಡಿದ್ವು, ಇಫ್ ಎ ಇಸ್ ಗ್ರೇಟರ್ ದ್ಯಾನ್ ಬಿ ನ ಅಂತ ಚೆಕ್ ಮಾಡಿದ್ವಿ. ಈ ಕಂಡೀಷನ್ ಫಾಲ್ಸ್ ಇದೆ ಅಂದ್ರೆ ಆಬ್ವಿಯಸ್ಲಿ ಏನ್ ಅರ್ಥ ಆಗ್ತಿದೆ ನಮಗೆ, ಎ ಗಿಂತ ಬಿ ನೇ ದೊಡ್ಡದು ಅಂತ, ಗ್ರೇಟರ್ 1 ಅಂತ. ಸೊ ಹಿಯರ್ ಬಿ ಇಸ್ ಆಲ್ರೆಡಿ ಗ್ರೇಟರ್ ದ್ಯಾನ್ ಎ ಅಂತ ಪ್ರೂವ್ ಆಗಿದೆ. ನೆಕ್ಸ್ಟ್ ಇನ್ನೇನ್ ಪ್ರೂವ್ ಮಾಡ್ಕೋಬೇಕು ನಾವು, ಬಿ ಇಸ್ ಗ್ರೇಟರ್ ದ್ಯಾನ್ ಸಿ ನ ಅಥವಾ ಸಿ ಇಸ್ ಗ್ರೇಟರ್ ದ್ಯಾನ್ ಬಿ ನ ಅಂತ ನೋಡ್ಬೇಕು. ಸೊ ಅದಕ್ಕೆ ಏನ್ ಮಾಡಿದ್ವಿ, ಇಲ್ಲಿ ಬಿ ಗ್ರೇಟರ್ ದ್ಯಾನ್ ಸಿ ಕಂಡೀಷನ್ ಚೆಕ್ ಮಾಡಿದ್ವಿ. ಸೊ ಬಿ ಗ್ರೇಟರ್ ದ್ಯಾನ್ ಸಿ ಕಂಡೀಷನ್ ಏನಾಯ್ತು, ನನಗೆ 30 ಗ್ರೇಟರ್ ದ್ಯಾನ್ 20 ಟ್ರೂ ಆಯ್ತು. ಸೊ 30 ಇಸ್ ದ ಲಾರ್ಜೆಸ್ಟ್ ನಂಬರ್ ಅಂತ ಪ್ರಿಂಟ್ ಆಗುತ್ತೆ. ಇಫ್ ಇನ್ ದ ಕೇಸ್ ನನಗೆ ಈ ಕಂಡೀಷನ್ ಫಾಲ್ಸ್ ಆಗಿದ್ದಿದ್ರೆ, ಬಿ ಗ್ರೇಟರ್ ದನ್ ಸಿ ಏನಿದೆ ಈ ಕಂಡೀಷನ್ ಫಾಲ್ಸ್ ಆಗಿದ್ದಿದ್ರೆ ಏನಾಗ್ತಿತ್ತು, ಡೈರೆಕ್ಟ್ಲಿ ಸಿ ಇಸ್ ದ ಲಾರ್ಜೆಸ್ಟ್ ನಂಬರ್ ಅಂತ ಪ್ರಿಂಟ್ ಆಗ್ತಿತ್ತು. ಯಾಕೆಂದ್ರೆ ಬಿ ಆಲ್ರೆಡಿ ಎ ಗಿನ ದೊಡ್ಡದಿದೆ ಅಂತ ಹೇಳಿದೀವಿ. ಈಗ ಬಿ ಗಿಂತಾನು ಸಿ ನೇ ದೊಡ್ಡ ನಂಬರ್ ಅಂತ ಬಂತು ಅಂದ್ರೆ ಏನಾಯ್ತು, ಸಿ ಇಸ್ ಗ್ರೇಟರ್ ದನ್ ಬೋತ್ ಎ ಅಂಡ್ ಬಿ ಅಂತ ಆಗುತ್ತೆ. ಅರ್ಥ ಆಯ್ತಾ? ಈ ಲಾಜಿಕ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ.
Let's run the program and see. So this is the program. I have already typed it. 3 ವೇರಿಯೇಬಲ್ಸ್ ಡಿಕ್ಲೇರ್ ಮಾಡಿದೀವಿ, ಎ ಬಿ ಸಿ ನ. ಇನ್ಪುಟ್ ಏನ್ ತಗೊಳ್ತಿದೀವಿ, 3 ನಂಬರ್ಸ್ಗೂ ಇನ್ಪುಟ್ ತಗೋತಿದೀವಿ. ಇಫ್ ಎ ಗ್ರೇಟರ್ ದನ್ ಬಿ ಏನ್ ಮಾಡ್ಬೇಕು ಅಂತ ಹೇಳಿದ್ದೆ, ಈ ಕಂಡೀಷನ್ ಟ್ರೂ ಆಯ್ತು ಅಂದ್ರೆ ಏನ್ ಮಾಡುತ್ತೆ, ಎ ಸಿ ಗಿಂತನೂ ದೊಡ್ಡದಿದೆಯಾ ಅಂತ ಚೆಕ್ ಮಾಡುತ್ತೆ. ಅವಾಗ ಇಫ್ ಎ ಇಸ್ ಗ್ರೇಟರ್ ದನ್ ಸಿ ಆಲ್ಸೋ, ಅವಾಗ ಮಾತ್ರ ಎ ಇಸ್ ದ ಲಾರ್ಜೆಸ್ಟ್ ನಂಬರ್ ಅಂತ ಪ್ರಿಂಟ್ ಆಗೋದು. ಅದೇ ಇಲ್ಲ, ಎ ಬಿ ಗಿಂತ ದೊಡ್ಡದಿದೆ ಬಟ್ ಎ ಇಸ್ ನಾಟ್ ಗ್ರೇಟರ್ ದನ್ ಸಿ ಅಂದಾಗ ಏನಾಗುತ್ತೆ, ಸಿ ಇಸ್ ದ ಲಾರ್ಜೆಸ್ಟ್ ನಂಬರ್ ಅಂತ ಪ್ರಿಂಟ್ ಆಗುತ್ತೆ. ಅವಾಗ ಇದು ಬರುತ್ತೆ, ಈ ಪ್ರಿಂಟ್ ಸ್ಟೇಟ್ಮೆಂಟ್ ರನ್ ಆಗುತ್ತೆ. ಇಲ್ಲ ನಂದು ಎ ಲೆಸ್ ದ್ಯಾನ್ ಬಿ ಇದೆ, ಗ್ರೇಟರ್ ದನ್ ಇಲ್ಲ ಅಂದ್ರೆ ಎಲ್ಸ್ ಬ್ಲಾಕ್ ಬರುತ್ತೆ. ಎಲ್ಸ್ ಬ್ಲಾಕ್ ಬಂದ್ಮೇಲೆ ಏನ್ ಮಾಡುತ್ತೆ, ಬಿ ಇಟ್ ವಿಲ್ ಚೆಕ್ ವೆದರ್ ಬಿ ಇಸ್ ಗ್ರೇಟರ್ ದನ್ ಸಿ. ಬಿ ಇಸ್ ಗ್ರೇಟರ್ ದನ್ ಸಿ ಇದೆ ಅಂದ್ರೆ ಇಟ್ ವಿಲ್ ಪ್ರಿಂಟ್ ಬಿ ಇಸ್ ದ ಲಾರ್ಜೆಸ್ಟ್ ನಂಬರ್. ಇಲ್ಲ ಅಂದ್ರೆ ಇಟ್ ವಿಲ್ ಪ್ರಿಂಟ್ ಇಟ್ ಆಸ್ ಸಿ ಇಸ್ ದ ಲಾರ್ಜೆಸ್ಟ್ ನಂಬರ್. ಓಕೆ, ಲೆಟ್ಸ್ ರನ್ ದಿಸ್. ಎಂಟರ್ 3 ನಂಬರ್ಸ್ ಅಂತ ಕೇಳ್ತಿದೆ. ಸೇಮ್ ಕೊಡೋಣ, 10, 20, 30. 30 is the largest number ಅಂತ ಬಂತು. ಲೆಟ್ಸ್ ಚೇಂಜ್ ಇಟ್. ಎಗ್ ಜಾಸ್ತಿ ಕೊಡ್ತೀನಿ ವ್ಯಾಲ್ಯೂ ಇವಾಗ. 40 is the largest number. ಬಿ ಗೆ ಲಾರ್ಜೆಸ್ಟ್ ವ್ಯಾಲ್ಯೂ ಕೊಟ್ಟು ನೋಡೋಣ ಬೇಕಿದ್ರೆ. 50 is the largest number. ಸೊ ಯಾವುದನ್ನೇ ನಾವು ಲಾರ್ಜೆಸ್ಟ್ ಕೊಟ್ರು, ಲಾರ್ಜೆಸ್ಟ್ ನಂಬರ್ ಅಂದ್ರೆ ಎ ಬಿ ಸಿ ಮೂರಲ್ಲಿ ಯಾವುದಕ್ಕೆ ಲಾರ್ಜೆಸ್ಟ್ ವ್ಯಾಲ್ಯೂ ಕೊಟ್ರು ನಮಗೆ ಅದೇ ಪ್ರಿಂಟ್ ಆಗ್ತಿದೆ, ಕರೆಕ್ಟ್ ಲಾರ್ಜೆಸ್ಟ್ ವ್ಯಾಲ್ಯೂ ಪ್ರಿಂಟ್ ಆಗ್ತಿದೆ. ಸೊ ದಿಸ್ ಇಸ್ ಹೌ ದ ಪ್ರೋಗ್ರಾಮ್ ವಿಲ್ ವರ್ಕ್. ಹೋಪ್ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ದ ಲಾಸ್ಟ್ ಕಾನ್ಸೆಪ್ಟ್ ಈಸ್ ಎಲ್ಸ್ ಇಫ್ ಲ್ಯಾಡರ್. ಸಿ, ಎಲ್ಸ್ ಇಫ್ ಲ್ಯಾಡರ್ನು ಕೂಡ ವಿ ವಿಲ್ ಯೂಸ್ ಫಾರ್ ದ ಸೇಮ್ ಪರ್ಪಸ್, ದಟ್ ಈಸ್ ಫಾರ್ ಮಲ್ಟಿಪಲ್ ಡಿಸಿಷನ್ ಮೇಕಿಂಗ್. ಆದ್ರೆ ಎರಡಕ್ಕೂ ಡಿಫ್ರೆನ್ಸ್ ಏನು, ನೆಸ್ಟೆಡ್ ಇಫ್ಗೂನು ಎಲ್ಸ್ ಇಫ್ ಲ್ಯಾಡರ್ಗೂನು ಅಂದ್ರೆ, ನೆಸ್ಟೆಡ್ ಇಫ್ ಅಲ್ಲಿ ಇಫ್ ಒಳಗಡೆ ನಾವು ತಿರ್ಗಾ ಮಲ್ಟಿಪಲ್ ಇಫ್ ಸ್ಟೇಟ್ಮೆಂಟ್ಸ್ ಬರಿತಿದ್ವಿ, ಎಲ್ಸ್ ಹತ್ರ ಏನೂ ಕಂಡೀಷನ್ಸ್ ಚೆಕ್ ಮಾಡ್ತಿರ್ಲಿಲ್ಲ. ಕರೆಕ್ಟ್, ಎಲ್ಸ್ ಹತ್ರ ನಾವು ಕಂಡೀಷನ್ನೇ ಚೆಕ್ ಮಾಡ್ತಿರ್ಲಿಲ್ಲ. ಬಟ್ ಇಲ್ಲೇನ್ ಮಾಡ್ತೀವಿ, ಎಲ್ಸ್ ಇಫ್ ಲ್ಯಾಡರ್ ಅಲ್ಲಿ ಇಫ್ ಕಂಡೀಷನ್ ಚೆಕ್ ಮಾಡಿದ್ವಿ, ಇಲ್ಲಿ ಎಲ್ಸ್ ಇಫ್ ಅಂತ ಬರ್ದಿ ಇಲ್ಲಿ ಇನ್ನೊಂದು ಕಂಡೀಷನ್ ಚೆಕ್ ಮಾಡ್ತೀವಿ. ಡಿಫ್ರೆನ್ಸ್ ಗೊತ್ತಾಗ್ತಿದ್ಯಾ? ಸಿ, ಇಲ್ಲೇ ನೋಡಿ, ಇಫ್ ಇತ್ತು, ಕಂಡೀಷನ್ ಇತ್ತು, ಆದ್ರೆ ಎಲ್ಸ್ ಹತ್ರ ಇಲ್ಲಿ ಏನು ಕಂಡೀಷನ್ ಚೆಕ್ ಮಾಡ್ಲಿಲ್ಲ ನಾವು. ಅದೇ ಎಲ್ಸ್ ಇಫ್ ಲ್ಯಾಡರ್ ಅಲ್ಲಿ ಏನಾಗ್ತಿದೆ, ಇಫ್ ಕಂಡೀಷನ್ 1 ಚೆಕ್ ಮಾಡಿದ್ವಿ, ಈ ಕಂಡೀಷನ್ ಟ್ರೂ ಇದ್ರೆ ಈ ಸ್ಟೇಟ್ಮೆಂಟ್ಸ್ ರನ್ ಆಗುತ್ತೆ. ಇಲ್ಲ ಅಂದ್ರೆ ಏನ್ ಮಾಡುತ್ತೆ, ಎಲ್ಸ್ ಇಫ್ ಬರುತ್ತೆ, ಇಲ್ಲೊಂದು ಕಂಡೀಷನ್ ಚೆಕ್ ಮಾಡುತ್ತೆ. ಅದಾದ್ಮೇಲೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ, ಕಂಡೀಷನ್ ಟ್ರೂ ಆಗ್ತಿದೆ ಅಂದ್ರೆ ಏನಾಗುತ್ತೆ, ಇಲ್ಲಿರೋ ಈ ಸ್ಟೇಟ್ಮೆಂಟ್ಸ್ ರನ್ ಆಗುತ್ತೆ. ಇಲ್ಲ ಅಂದ್ರೆ ತಿರ್ಗಾ ಇನ್ನೊಂದು ಎಲ್ಸ್ ಇಫ್ ಇದೆ ಅಂದ್ರೆ ಆ ಎಲ್ಸ್ ಇಫ್ ಕಂಡೀಷನ್ ಚೆಕ್ ಮಾಡುತ್ತೆ, ಇಟ್ ಟ್ರೂ ಬಂದ್ರೆ ಈ ಸ್ಟೇಟ್ಮೆಂಟ್ಸ್ ರನ್ ಆಗುತ್ತೆ. ಇಲ್ಲ ಇದು ಯಾವ್ದು ಟ್ರೂ ಇಲ್ಲ, ಇದಿಷ್ಟು ಫಾಲ್ಸ್ ಇದೆ ನನ್ನ ಸ್ಟೇಟ್ಮೆಂಟ್ಸ್ ಅಂದಾಗ ಇಲ್ಲಿರೋಂತ ಎಲ್ಸ್ ಸ್ಟೇಟ್ಮೆಂಟ್ ರನ್ ಆಗುತ್ತೆ. ಗಾಟ್ ಇಟ್? ಅಲ್ಲಿ ಇಫ್ ಎಲ್ಸ್ ಎರಡು ಇತ್ತು, ಅದ್ ಇಫ್ ಒಳಗಡೆ ನಿಮಗೆ ತಿರ್ಗಾ ಇನ್ನೊಂದು ಇಫ್ ಎಲ್ಸ್ ಬ್ಲಾಕ್ ಇತ್ತು, ಎಲ್ಸ್ ಒಳಗಡೆನೂ ನಿಮಗೆ ಇನ್ನೊಂದು ಇಫ್ ಎಲ್ಸ್ ಬ್ಲಾಕ್ ಇತ್ತು. ಬಟ್ ಇಲ್ಲಿ ಇಫ್ ಎಲ್ಸ್ ಬರ್ತಾನೆ ಇಲ್ಲ, ಇಫ್ ಎಲ್ಸ್ ಇಫ್ ಬರ್ತಿದೆ. ಇಲ್ಲೂ ಕಂಡೀಷನ್ ಚೆಕ್ ಮಾಡ್ತಿದೀವಿ, ಈ ಎಲ್ಸ್ ಇಫ್ ಹತ್ರನೂ ಕಂಡೀಷನ್ ಚೆಕ್ ಮಾಡ್ತಿದೀವಿ. ಎರಡಕ್ಕೂ ಡಿಫ್ರೆನ್ಸ್ ಗೊತ್ತಾಗ್ತಿದೆ ಅನ್ಕೊಳ್ತೀನಿ. ಸಿ, ಅಲ್ಲಿ ನಿಮಗೆ ಮಲ್ಟಿಪಲ್ ಇಫ್ ಎಲ್ಸ್ ಬಂದಾಗ ಯೂಶಲಿ ಕನ್ಫ್ಯೂಸ್ ಆಗುತ್ತೆ. ಸೊ ಬೆಟರ್ ಯೂಸ್ ಎಲ್ಸ್ ಇಫ್. ಸೇಮ್ ಪ್ರೋಗ್ರಾಮ್ ನ ನೀವು ಎಲ್ಸ್ ಇಫ್ ಲ್ಯಾಡರ್ ಅಲ್ಲೂ ರನ್ ಮಾಡ್ಬೋದು. Try running the program using else if ladder. This will be the homework, I think. It will work. ಒಂದ್ಸಲ ಚೆಕ್ ಮಾಡಿ ನೋಡಿ. ಸೇಮ್ ಲಾಜಿಕ್, 3 ನಂಬರ್ಸ್ ತಗೊಳ್ಳಿ, ಕಂಡೀಷನ್ ನ ಇಲ್ಲಿ ಕಂಡೀಷನ್ ಕೊಡ್ತಾ ಹೋಗಿ. ದಟ್ ಈಸ್ ಲೈಕ್ ಎ ಗ್ರೇಟರ್ ದ್ಯಾನ್ ಬಿ, ಎಲ್ಸ್ ಇಫ್ ಬಿ ಗ್ರೇಟರ್ ದ್ಯಾನ್ ಸಿ. ಇಲ್ಲಿ ನೀವು ಆರ್ ಯೂಸ್ ಮಾಡ್ಬೇಕು, ಆಂಡ್ ಯೂಸ್ ಮಾಡ್ಬೇಕಾಗತ್ತೆ. ಎ ಗ್ರೇಟರ್ ದ್ಯಾನ್ ಬಿ ಆ್ಯಂಡ್ ಎ ಗ್ರೇಟರ್ ದ್ಯಾನ್ ಸಿ. ಅದೇ ತರ ಇಲ್ಲಿ ಬಿ ಗ್ರೇಟರ್ ದ್ಯಾನ್ ಸಿ ಆ್ಯಂಡ್ ಬಿ ಗ್ರೇಟರ್ ದ್ಯಾನ್ ಎ. ಸಿಮಿಲರ್ಲಿ ಸಿ ಗ್ರೇಟರ್ ದ್ಯಾನ್ ಎ ಸಿಂಗಲ್ ಬರಬೇಕು, ಸಿ ಗ್ರೇಟರ್ ದ್ಯಾನ್ ಎ ಆ್ಯಂಡ್ ಸಿ ಗ್ರೇಟರ್ ದ್ಯಾನ್ ಬಿ. ಈ ತರ ಎರಡು ಸ್ಟೇಟ್ಮೆಂಟ್ಸ್ ನ ಆ್ಯಂಡ್ ಹಾಕ್ಬಿಟ್ಟು ಇಲ್ಲಿ ಚೆಕ್ ಮಾಡ್ಬೇಕು. ಏನಕ್ಕೆ ಲಾಜಿಕಲ್ ಆ್ಯಂಡ್ ಅಂದ್ರೆ, ಇದನ್ನು ಟ್ರೂ ಬರ್ಬೇಕು, ಇದನ್ನು ಟ್ರೂ ಬರ್ಬೇಕು, ಅವಾಗ ಮಾತ್ರ ಎ ಗ್ರೇಟರ್ ಆಗೋದು.
ಎ ಬಿಗಿಂತನೂ ಜಾಸ್ತಿ ಇರ್ಬೇಕು, ಸಿ ಗಿಂತನೂ ಜಾಸ್ತಿ ಇರ್ಬೇಕು. ಆವಾಗ ಮಾತ್ರ ನನಗೆ ಟ್ರೂ ಅಂತ ಆಗತ್ತದು. ಎ ಈಸ್ ದ ಗ್ರೇಟರ್ ಒನ್ ಅಂತ. ಅದೇ ತರ ಇಲ್ಲಿ ಬಿ ಸಿ ಗಿಂತನೂ ಜಾಸ್ತಿ ಬರ್ಬೇಕು, ಎ ಗಿಂತನೂ ಜಾಸ್ತಿ ಬರ್ಬೇಕು. ಅವಾಗ ಮಾತ್ರ ಅದು ಗ್ರೇಟೆಸ್ಟ್ ನಂಬರ್ ಆಗೋದು. ಅರ್ಥ ಆಗ್ತಿದ್ಯಾ? ಸೊ ಈ ರೀತಿ ನಾವು ಇಫ್ ಎಲ್ಸ್ ಅಲ್ಲೇ ರನ್ ಮಾಡಕ್ಕಾಗೋದು. ಇದನ್ನ ನೀವೇ ಒಂದ್ಸಲ ರನ್ ಮಾಡಿ. ಐ ಹ್ಯಾವ್ ಟೋಲ್ಡ್ ಯು ದ ಲಾಜಿಕ್. ಅಪ್ಲೈ ಮಾಡ್ಬಿಟ್ಟು ಟ್ರೈ ಮಾಡಿ. ಈ ಎಕ್ಸಾಂಪಲ್ ನ ನಾವಿಲ್ಲಿ ಡಿಸ್ಕಸ್ ಮಾಡಲ್ಲ. ವಿ ವಿಲ್ ಬಿ ಡಿಸ್ಕಸಿಂಗ್ ಅನದರ್ ಎಕ್ಸಾಂಪಲ್. ನೀವು ಈ ಎಕ್ಸಾಂಪಲ್ ನ ನೀವೇ ಟ್ರೈ ಮಾಡಿ. ಸೊ ದಿಸ್ ಈಸ್ ದ ಚಾರ್ಟ್. ಏನ್ ಮಾಡ್ತಿದೀವಿ, ಹಿಯರ್ ವಿ ಆರ್ ಚೆಕಿಂಗ್ ವಿತ್ ದ ಕಂಡೀಷನ್. ಫಸ್ಟ್ ಕಂಡೀಷನ್ ಚೆಕ್ ಮಾಡ್ತಿದೀವಿ. ಈ ಕಂಡೀಷನ್ ಟ್ರೂ ಇದೆ ಅಂದ್ರೆ ಬ್ಲಾಕ್ ಬಂದು ಎಕ್ಸಿಕ್ಯೂಟ್ ಆಗುತ್ತೆ. ಬ್ಲಾಕ್ ಎಕ್ಸಿಕ್ಯೂಟ್ ಆದ್ಮೇಲೆ ಇಟ್ ವಿಲ್ ಕಮ್ ಟು ದ ಲಾಸ್ಟ್ ಎಂಡ್ ಆಫ್ ದ ಪ್ರೋಗ್ರಾಮ್. ನೆಕ್ಸ್ಟ್ ಅದೇ ತರ ಇಫ್ ಈ ಕಂಡೀಷನ್ ಫಸ್ಟ್ ಕಂಡೀಷನ್ ಫಾಲ್ಸ್ ಆಯ್ತು ಅಂದ್ರೆ ಸೆಕೆಂಡ್ ಕಂಡೀಷನ್ ಚೆಕ್ ಮಾಡುತ್ತೆ. ಈ ಸೆಕೆಂಡ್ ಕಂಡೀಷನ್ ಟ್ರೂ ಇದೆ ಅಂದ್ರೆ ಈ ಬ್ಲಾಕ್ ಎಕ್ಸಿಕ್ಯೂಟ್ ಆಗುತ್ತೆ. ಸೆಕೆಂಡ್ ಬ್ಲಾಕ್ ಏನಿದೆ ಇದು, ಈ ಬ್ಲಾಕ್ ಎಕ್ಸಿಕ್ಯೂಟ್ ಮಾಡಿ ಆದ್ಮೇಲೆ ಎಂಡ್ ಸ್ಟೇಟ್ಮೆಂಟ್ ಇಬ್ಬರು ಡೈರೆಕ್ಟ್. ಇಲ್ಲ ಅಂದ್ರೆ ನೆಕ್ಸ್ಟ್ ತಿರ್ಗಾ ಏನ್ ಮಾಡುತ್ತೆ, ಸೆಕೆಂಡ್ ಕಂಡೀಷನ್ ಕೂಡ ಇಲ್ಲ ಫಾಲ್ಸ್ ಬರ್ತಿದೆ ಅಂದ್ರೆ ನೆಕ್ಸ್ಟ್ ಕಂಡೀಷನ್ ಏನಿದೆ, ಥರ್ಡ್ ಕಂಡೀಷನ್ ಇದ್ರೆ ಅದಕ್ಕೆ ಮೂವ್ ಆಗುತ್ತೆ. ಇಲ್ಲ ಥರ್ಡ್ ಕಂಡೀಷನ್ ಇಲ್ಲ ಅಂದ್ರೆ ಇಟ್ ವಿಲ್ ಗೋ ಟು ದ ಎಲ್ಸ್ ಬ್ಲಾಕ್. ಎಲ್ಸ್ ಬ್ಲಾಕ್ ಅಲ್ಲಿ ಏನಿದೆ ಅದನ್ನ ರನ್ ಮಾಡುತ್ತೆ ಅಂಡ್ ದೆನ್ ದ ಪ್ರೋಗ್ರಾಮ್ ವಿಲ್ ಎಂಡ್. ಸೊ ದಿಸ್ ವಿಲ್ ಬಿ ದ ಫ್ಲೋ ಇನ್ ಎಲ್ಸ್ ಇಫ್ ಲ್ಯಾಡರ್. ಸೊ ನಾವಿಲ್ಲಿ ಎಕ್ಸಾಂಪಲ್ ನ ಸಿಂಪಲ್ ಕ್ಯಾಲ್ಕುಲೇಟರ್ ತಗೊಂಡಿದೀವಿ. ಸೊ ಫಾರ್ ಅ ಸಿಂಪಲ್ ಕ್ಯಾಲ್ಕುಲೇಟರ್ ವಿ ಆರ್ ಕನ್ಸಿಡರಿಂಗ್ 3 inputs. One is the number A, B, ಅದಾದ್ಮೇಲೆ ಆಪರೇಟರ್. ಆಪರೇಟರ್ ಅಂದ್ರೆ ಲೈಕ್ ಸಿಂಪಲ್ ಕ್ಯಾಲ್ಕುಲೇಟರ್ ಅಂದ್ರೆ ಹಿಯರ್ ವಿ ಆರ್ ಪರ್ಫಾರ್ಮಿಂಗ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್. ಸೊ ಈ ಆಪರೇಟರ್ಸ್ ಇನ್ಪುಟ್ ನ ಕ್ಯಾರೆಕ್ಟರ್ ಅಲ್ಲಿ ತಗೋತಿದೀವಿ. ಸೊ ದಿಸ್ ಈಸ್ ಆಪರೇಟರ್. ನೆಕ್ಸ್ಟ್ ಲಾಸ್ಟ್ ರಿಸಲ್ಟ್ ಏನ್ ಬರುತ್ತೆ ಅದನ್ನ ರಿಸಲ್ಟ್ ವೇರಿಯೇಬಲ್ ಅಲ್ಲಿ ಸ್ಟೋರ್ ಮಾಡ್ತಿದೀವಿ. ವಿ ಆರ್ ಆಸ್ಕಿಂಗ್ ದ ಯೂಸರ್ ಟು ಎಂಟರ್ ದ ಎಕ್ಸ್ಪ್ರೆಷನ್. ಎಕ್ಸ್ಪ್ರೆಷನ್ ಎಂಟ್ರಿ ಮಾಡಾದ್ಮೇಲೆ ಅದ್ರದ್ದು ಇನ್ಪುಟ್ ಈ ಫಾರ್ಮೆಟ್ ಅಲ್ಲಿ ತಗೋತೀವಿ ಎಕ್ಸ್ಪ್ರೆಷನ್ %d, %c, %d. ಅಂದ್ರೆ ನಾನೀಗ ಇನ್ಪುಟ್ ನ a+b ಕೊಡ್ತಿದ್ದೀನಿ ಅಂದ್ರೆ ದಿಸ್ ಈಸ್ ದ %d. ಇದು ಕ್ಯಾರೆಕ್ಟರ್ %c. b ಏನಿದೆ ತಿರ್ಗಾ ಇಂಟಿಜರ್ ವ್ಯಾಲ್ಯೂ, ಸೊ %d. ಅದೇ ಆರ್ಡರ್ ಅಲ್ಲಿ ನಂದು ರಿಸೀವಿಂಗ್ ಕ್ಯಾರೆಕ್ಟರ್ಸ್ ಇದೆ. ರಿಸೀವಿಂಗ್ ಮೆಮೊರಿ ಯಾವ್ಯಾವ ಮೆಮೊರಿಗೆ ಸ್ಟೋರ್ ಆಗ್ಬೇಕು ಅಂತ. ಫಸ್ಟ್ ಇನ್ಪುಟ್ ಎದು, ಸೆಕೆಂಡ್ ಇನ್ಪುಟ್ ಏನಿದೆ ಅದು ಆಪರೇಟರ್, ಸೊ ಆಂಪರ್ಸೆಂಟ್ ಆಪ್. ಥರ್ಡ್ ಇನ್ಪುಟ್ ಏನಿದೆ ಅದು ಕೂಡ ಏನು %d, ದಟ್ ಈಸ್ ಬಿ. ಇದು ನಂದು ಇನ್ಪುಟ್ ಆಯ್ತು. ನೆಕ್ಸ್ಟ್ ಇಲ್ಲಿ ಇಫ್ ಎಲ್ಸ್ ಬಂತು. ಸೊ ಫಸ್ಟ್ ವಿ ಆರ್ ಚೆಕಿಂಗ್ ವಿತ್ ಅಡಿಷನ್. ಇಫ್ ದ ಆಪರೇಟರ್ ಇಸ್ ಪ್ಲಸ್ ಏನಾಗುತ್ತೆ, ರಿಸಲ್ಟಿಗೆ a+b ಅಂತ ರಿಸಲ್ಟ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳುತ್ತೆ. ಇಲ್ಲ ಇಫ್ ಇಟ್ ಈಸ್ ನಾಟ್, ಎಲ್ಸ್ ಇಫ್ ಗೆ ಬರುತ್ತೆ. ಆಪರೇಟರ್ ಅಲ್ಲಿ ತಿರ್ಗಾ ಕಂಡೀಷನ್ ಚೆಕ್ ಮಾಡ್ತಿದ್ದೆ, ಈಕ್ವಾಲಿಟಿನ -ಗೆ ಈಕ್ವಲ್ ಇದೆಯಾ, ದ ರಿಸಲ್ಟ್ ವಿಲ್ ಬಿ a-b. ಇಲ್ಲ ಅಂದ್ರೆ ತಿರ್ಗಾ ಎಲ್ಸ್ ಇಫ್ ಇಟ್ ವಿಲ್ ಚೆಕ್ ವಿತ್ ಮಲ್ಟಿಪ್ಲಿಕೇಶನ್. ಮಲ್ಟಿಪ್ಲಿಕೇಶನ್ ಈಗ ಈಕ್ವೇಟ್ ಆಯ್ತು, ಕರೆಕ್ಟ್ ಇದೆ ಈಕ್ವಾಲಿಟಿ ಅಂದ್ರೆ a × b ಪರ್ಫಾರ್ಮ್ ಮಾಡುತ್ತೆ. ಇಲ್ಲ ಅಂದ್ರೆ ತಿರ್ಗಾ ಎಲ್ಸ್ ಇಫ್ ಗೆ ಬರುತ್ತೆ, ಡಿವಿಷನ್ ತಗೊಳುತ್ತೆ, ಡಿವಿಷನ್ ಕಂಡೀಷನ್ ಚೆಕ್ ಮಾಡುತ್ತೆ. ಡಿವಿಷನ್ ಅಲ್ಲಿ ನಿಮಗೆ ತಿರ್ಗಾ ಇಫ್ ಬಂತು. ಏನಕ್ಕೆ ಅಂದ್ರೆ ಕಂಪ್ಯೂಟರ್ಗೆ ನೀವು ಡಿನಾಮಿನೇಟರ್ ಅಲ್ಲಿ 0 ಕೊಟ್ರಿ ಅಂದ್ರೆ ಇಟ್ ವಿಲ್ ನಾಟ್ ಎಕ್ಸಿಕ್ಯೂಟ್ ದಟ್. ಇಲ್ಲಿ ನಿಮಗೆ ಎರರ್ ಬರುತ್ತೆ, ಡಿವಿಷನ್ ಬೈ 0 ಅಂತ ಹೇಳ್ಬಿಟ್ಟು ಎರರ್ ಕೊಟ್ಬಿಡುತ್ತೆ. ಸೊ ಇದನ್ನ ನಾವು ನೆಗ್ಲೆಕ್ಟ್ ಮಾಡೋದಕ್ಕೆ ಇಲ್ಲಿ ಚೆಕ್ ಮಾಡ್ತಿರೋದು. ನನ್ ಡಿನಾಮಿನೇಟರ್ ವ್ಯಾಲ್ಯೂ 0 ಇದೆ, 0ಗೆ ಈಕ್ವಲ್ ಇಲ್ಲ ಅಂದ್ರೆ ದಿಸ್ ಇಸ್ ನಾಟ್ ಈಕ್ವಲ್ ಟು. ಸೊ 0ಗೆ ನಾಟ್ ಈಕ್ವಲ್ ಇದೆ ಅಂದ್ರೆ a/b ಕ್ಯಾಲ್ಕುಲೇಟ್ ಮಾಡುತ್ತೆ. ಇಲ್ಲ ಅದು 0ಗೆ ಈಕ್ವೇಟ್ ಆಗ್ತಿದೆ ಅಂದ್ರೆ ಏನಾಗುತ್ತೆ, ಡಿವೈಡ್ ಬೈ 0 ಎರರ್ ಅಂತ ಪ್ರಿಂಟ್ ಮಾಡ್ಬಿಟ್ಟು ಈ ಪರ್ಟಿಕ್ಯುಲರ್ ಪ್ರೋಗ್ರಾಮ್ ಇಂದ ಎಕ್ಸಿಟ್ ಆಗುತ್ತೆ. ಸೊ ಎಕ್ಸಿಟ್ 0 ಅದಕ್ಕೆ ಕೊಟ್ಟಿರೋದು, ಎಕ್ಸಿಟ್ ಆಗುತ್ತೆ ಇಲ್ಲಿ. ಇಲ್ಲ ಇದ್ 4ರಲ್ಲಿ ಯಾವ್ದು ಆಪರೇಟರ್ ಅಲ್ಲ ಅಂದ್ರೆ ಏನಾಯ್ತು, ಸಿ ಇಫ್ ಎಲ್ಸ್ ಇಫ್ ಲಾಸ್ಟ್ಗೆ ಇಲ್ಲಿ ನಮಗೆ ನೋಡಿ, ಇಲ್ಲಿ ಲಾಸ್ಟ್ ಎಲ್ಸ್ ಇದೆಯಲ್ಲ ಅದು ಇದು ಇವಾಗ ಡಿಸ್ಕಸ್ ಮಾಡ್ತಿರೋದು. ಲಾಸ್ಟ್ಗೆ ಏನಾಗುತ್ತೆ, ಎಲ್ಸ್ ಅಲ್ಲಿ ಇಲ್ಲಿಗಲ್ ಆಪರೇಟರ್ ಅಂತ ಕೊಟ್ಟು ಎಕ್ಸಿಟ್ ಆಗುತ್ತೆ. ಇಲ್ಲ ರಿಸಲ್ಟ್ ಕ್ಯಾಲ್ಕುಲೇಟ್ ಆಗಿದೆ ಅಂದ್ರೆ ಇಲ್ಲಿಗೆ ಬಂದ್ಬಿಟ್ಟು ನನಗೆ ರಿಸಲ್ಟ್ ಕೊಡುತ್ತೆ. ರಿಸಲ್ಟ್ ಯಾವ ತರ ಬರುತ್ತೆ, ಈಗ ನಾನು a+b ಕೊಟ್ಟಿದ್ದೀನಿ ಅಂದ್ರೆ ನನ್ ಎಗೆ ಇನ್ಪುಟ್ 5 ಕೊಟ್ಟಿದ್ದೆ, ಬಿಗೆ ಇನ್ಪುಟ್ 3 ಕೊಟ್ಟಿದ್ದೆ, ಅಡಿಷನ್ ಕೊಟ್ಟಿದ್ದೀನಿ ಆಪರೇಟರ್ಗೆ ಅಂದ್ರೆ ಔಟ್ಪುಟ್ ನನ್ಗೆ ಈ ತರ ಬರುತ್ತೆ, 5 + 3 = ಔಟ್ಪುಟ್ ಏನಾಗಿರುತ್ತೆ 8 ಅಲ್ವಾ. ಸೊ 8 ನನಗೆ ಇಲ್ಲಿ ಕ್ಯಾರೆಕ್ಟರ್ಸ್ ಕರೆಕ್ಟ್ ಆಗಿ ಅದೇ ರೀತಿಯಾಗಿ ನಾನು ಇಲ್ಲಿ ಕ್ಯಾರೆಕ್ಟರ್ ಬರ್ತಿರ್ಬೇಕು. ಇನ್ಪುಟ್ ವೇರಿಯೇಬಲ್ಸ್ ಯಾವ ವೇರಿಯೇಬಲ್ಸ್ ಇನ್ಪುಟ್ ತಗೊಂಡಿರ್ತೀವಿ ಅದನ್ನ. %d ಗೆ a ತಗೊಂಡಿದ್ದೆ,
ನೆಕ್ಸ್ಟ್ ಆಪರೇಟರ್, ಆಮೇಲೆ ಬಿ, ಅದಾದ್ಮೇಲೆ ರಿಸಲ್ಟ್ ಏನ್ ಸ್ಟೋರ್ ಆಗಿದೆ ಅದನ್ನ ಬರೀತಿದೀವಿ ಈಕ್ವಲ್ಸ್ ಟು ಆದ್ಮೇಲೆ. ಸೊ ಆ ರಿಸಲ್ಟ್ ಗಾಟ್ ಇಟ್. ಈ ಪ್ರೋಗ್ರಾಮ್ ರನ್ ಮಾಡಿ ನೋಡೋಣ. ದಿಸ್ ಇಸ್ ದ ಪ್ರೋಗ್ರಾಮ್. ಸೇಮ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೀನಿ, ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಪ್ರೋಗ್ರಾಮ್ನ. ಸೊ ಲೆಟ್ಸ್ ರನ್ ದ ಪ್ರೋಗ್ರಾಮ್. ಎಂಟರ್ ಆನ್ ಎಕ್ಸ್ಪ್ರೆಷನ್ ಅಂತ ಕೇಳ್ತಿದೆ, ಸರಿನಾ? ಮಲ್ಟಿಪ್ಲಿಕೇಶನ್ ಕೊಡ್ತೀನಿ ನಾನು. 3 ಇಂಟು 4. ನಾನು 3 ಇಂಟು 4 ಕೊಡ್ತಿದ್ದೀನಿ ಅಂದ್ರೆ ಎ ಅಲ್ಲಿ 3 ಸ್ಟೋರ್ ಆಗ್ತಿದೆ, ಆಪ್ ಏನಿದೆ ಅಲ್ಲಿ ಮಲ್ಟಿಪ್ಲಿಕೇಶನ್ ಸಿಂಬಲ್ ಸ್ಟಾರ್ ಸ್ಟೋರ್ ಆಗ್ತಿದೆ, ಬಿ ಅಲ್ಲಿ 4 ಸ್ಟೋರ್ ಆಗ್ತಿದೆ. ನನಗೆ ರಿಸಲ್ಟ್ ಏನ್ ಬರ್ಬೇಕು? 12 ಬರ್ಬೇಕೀಗ. ಸೊ ಇಟ್ ಈಸ್ ಪ್ರಿಂಟಿಂಗ್ 12. ಕರೆಕ್ಟ್. ಡಿವಿಷನ್ದು 0 ಕೊಟ್ಟು ನೋಡೋಣ. ಒಂದು ಎಕ್ಸ್ಪ್ರೆಷನ್ ಇವಾಗ ನಾನು 2/0 ಕೊಡ್ತಿದ್ದೀನಿ ಅಂದ್ರೆ ಎ ಅಲ್ಲಿ 2 ಸ್ಟೋರ್ ಆಗ್ತಿದೆ, ಆಪರೇಟರ್ ಡಿವಿಷನ್ ಬಿ ಅಲ್ಲಿ 0, ಡಿವೈಡ್ ಬೈ 0 ಬಂತು. ನಾನು ಇಲ್ಲಿ ಏನ್ ಮಾಡಿದ್ವಿ, ಇಫ್ ಇಟ್ ಈಸ್ ನಾಟ್ ಈಕ್ವಲ್ ಟು 0 ಇದೆ ಬಿ ಅಂದ್ರೆ ನನಗೆ ರಿಸಲ್ಟ್ ಪ್ರಿಂಟ್ ಆಗ್ಬೇಕು. ಇಲ್ಲ ಅಂದ್ರೆ ಏನಾಗ್ತಿತ್ತು, ಎಲ್ಸ್ ಅಲ್ಲಿ ಡಿವೈಡ್ ಬೈ 0 ಅಂತ ಕೊಟ್ಬಿಟ್ಟು ಎಕ್ಸಿಟ್ ಆಗ್ಬೇಕಿತ್ತು. ಸೊ ಡಿವೈಡ್ ಬೈ 0 ಕೊಟ್ಟು ಎಕ್ಸಿಟ್ ಆಯ್ತು. ಇವಾಗ ಒಂದು ಇನ್ವ್ಯಾಲಿಡ್ ಆಪರೇಟರ್ ಕೊಡೋಣ. 6 ಇದು ಇನ್ವ್ಯಾಲಿಡ್ ಆಪರೇಟರ್, ಯಾಕಂದ್ರೆ ಆಪರೇಟರ್ ಇಲ್ಲ, ಅದು ಬ್ರಾಕೆಟ್ ಕೊಟ್ಟಿದ್ದೀನಿ. ಇಲ್ಲಿಗಲ್ ಆಪರೇಟರ್ ಅಂತ ಬಂತು. ಇಲ್ಲಿಗಲ್ ಆಪರೇಟರ್ ಅಂತ ಪ್ರಿಂಟ್ ಮಾಡಿ ನನ್ಗೆ ಎಕ್ಸಿಟ್ ಆಗ್ಬೇಕಿತ್ತು. ಸೊ ಅದಾಯ್ತು. ಸೊ ಅವರ್ ಪ್ರೋಗ್ರಾಮ್ ಇಸ್ ಕರೆಕ್ಟ್. ನಿಮಗೆ ಬೇಕು ಅಂದ್ರೆ ಬೇರೆ ಆಪರೇಟರ್ಸ್ ಕೊಡ್ಬೋದು. ಫಾರ್ ಎಕ್ಸಾಂಪಲ್, ಎಲ್ಸ್ ಇಫ್ ಆಪರೇಟರ್ ಈಕ್ವಲ್ಸ್ ಟು ರಿಸಲ್ಟ್. ಇಲ್ಲೇನಾಗ್ತಿದೆ, ನಾನು ಇಲ್ಲಿ ಕೊಟ್ಟಿರೋದು XOR ಆಪರೇಟರ್. ಕರೆಕ್ಟ್. ಸೊ ಈ XOR ಆಪರೇಟರ್ ಏನ್ ಮಾಡುತ್ತೆ, ಐ ಹ್ಯಾವ್ ಆಲ್ರೆಡಿ ಎಕ್ಸ್ಪ್ಲೇನ್. XOR ಅಲ್ಲಿ ನಾವು XOR ಕನ್ಸಿಡರ್ ಮಾಡ್ತಿದೀವಿ ಅಂದ್ರೆ ವೆನ್ ಇಟ್ ಈಸ್ 0, ನಾವು XOR ಕನ್ಸಿಡರ್ ಮಾಡ್ತಿದೀವಿ ಅಂದ್ರೆ 0 and 1 ಇದ್ದಾಗ ಮಾತ್ರ ನನಗೆ ಔಟ್ಪುಟ್ 1 ಬರುತ್ತೆ. ಅದೇ ತರ 1 and 0 ಇದ್ರೂ ಕೂಡ ನಂಗೆ ಔಟ್ಪುಟ್ 1 ಬರುತ್ತೆ. ಅದೇ 2 0 0 ಇದೆ ಅಂತಾರೆ ಅಥವಾ 2 1 1 ಇದೆ ಅಂದ್ರೆ ನಂಗೆ ಔಟ್ಪುಟ್ ಏನಾಗಿರುತ್ತೆ, ಇಟ್ ವಿಲ್ ಬಿ 0 ಇಟ್ ಸೆಲ್ಫ್. ಸೊ ನಾನ್ ಇನ್ಪುಟ್ ಏನ್ ಕೊಟ್ಟಿದ್ದೆ, ಇಟ್ ವಾಸ್ 6 XOR 2 ಇದ್ದಿದ್ದು. ಸೊ ನಾನು ಇದನ್ನ ಬಿಟ್ಸ್ ಅಲ್ಲಿ ಬರ್ಕೊಂಡ್ರೆ ಏನಾಗುತ್ತೆ, 6 ವಿಲ್ ಬಿ 1 1 0, 2 ಅಂದ್ರೆ 0 1 0 ಆಗುತ್ತೆ. ಕರೆಕ್ಟಾ? 0 0 2 0 ಇದೆ ಅಂದ್ರೆ ಔಟ್ಪುಟ್ ಇಲ್ಲಿ 0 ಇರುತ್ತೆ, 1 1 ಗುನು 0 ಇರುತ್ತೆ, 1 0 ಬಂತು, ಸೊ ಟ್ರೂ. ನಾನೀಗ 1 0 0 ನ ಇನ್ ಟರ್ಮ್ಸ್ ಆಫ್ ನಂಬರ್ಸ್ ಬರೆದ್ರೆ ಏನಾಗಿರುತ್ತೆ, ಇಟ್ ವಿಲ್ ಬಿ 4. ಸೊ ನಂಗೆ ಔಟ್ಪುಟ್ 4 ಬಂದಿರಬೇಕು. ದ ಔಟ್ಪುಟ್ ಇಸ್ 4. ಇಲ್ಲಿ XOR ಆಪರೇಷನ್ ಪರ್ಫಾರ್ಮ್ ಆಯ್ತು, ಔಟ್ಪುಟ್ 4 ಬಂತು. ಸೊ ಈ ರೀತಿ ನಿಮ್ದು ಓನ್ ಆಪರೇಟರ್ಸ್ ನ ಕೂಡ ನೀವು ಇನ್ಕ್ಲೂಡ್ ಮಾಡ್ಬೋದು. ಜಸ್ಟ್ ಬಿ ಶೋರ್ ವಿತ್ ದ ಸಿಂಟ್ಯಾಕ್ಸ್ ಏನೋ ತಪ್ಪಾಗ್ತಿಲ್ಲ, ಕರೆಕ್ಟ್ ಆಗಿ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ನಿಮಗೆ ಕರೆಕ್ಟ್ ಔಟ್ಪುಟ್ ಸಿಗುತ್ತೆ. ದಟ್ಸ್ ಇಟ್. ಸೊ ಇದಿಷ್ಟು ನಿಮ್ದು ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್ಸ್ ಆಗಿತ್ತು. In the next video, we will be discussing some other decision making statements. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ please like the video, do subscribe to the channel. Thank you.